Hello, my dear students. Good evening, all. Welcome to Sankalp Learning Solutions. ಸೊ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋ ಅಧ್ಯಾಯವನ್ನ ಕಲಿತಾ ಇದ್ವಿ ಅಲ್ವಾ? ನಿನ್ನೆ ಕ್ಲಾಸಲ್ಲಿ ಏನೇನ್ ಕಲ್ತಿದ್ದೇವೆ ಒಂದ್ಸಲ ನೆನ್ಪು ಮಾಡ್ಕೊಳ್ತೀರಾ? ನಿನ್ನೆ ಕ್ಲಾಸಲ್ಲಿ ಏನ್ ಮಾಡಿದ್ವಿ, ನಾವು ದೃಷ್ಟಿ ದೋಷದಿಂದ ಸ್ಟಾರ್ಟ್ ಮಾಡಿದ್ದೆ. ಬೇರೆ ಬೇರೆ ತರದ ದೃಷ್ಟಿ ದೋಷಗಳ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ? ಮೇನ್ ಆಗಿ ಕಣ್ಣಿನ ಪೊರೆ ಅಂದ್ರೆ ಏನು, ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಅಂದ್ರೆ ಹೇಗ್ ಬರುತ್ತೆ ಅಥವಾ ಅದಕ್ಕೆ ಕಾರಣ ಏನು, ಹಾಗೆ ಪರಿಹಾರ, ಹಾಗೆ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ, ನೆಕ್ಸ್ಟ್ ಅಲ್ಲಿ ಪ್ರೆಸ್ ಬಯೋಪಿಯಾದ ಬಗ್ಗೆ ಕೂಡ ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ವಿ, ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಅನ್ನೋದನ್ನು ಸ್ಟಡಿ ಮಾಡಿದ್ದೇವೆ. ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ, ಹಾಗೆ ಗಾಜಿನ ಪಟ್ಟಕದ ಮೂಲಕ ಹಾದು ಹೋಗುವ ಬಿಳಿಯ ಬೆಳಕು ತನ್ನ ಘಟಕ ಬಣ್ಣಗಳಾಗಿ ಹೇಗೆ ವಿಭಜನೆ ಹೊಂದತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಕಲ್ತಿದ್ವಿ ಅಲ್ವಾ? ಮೇನ್ ಆಗಿ 7 ಕಲರ್ಸ್ ಅಲ್ಲಿ ಸ್ಪ್ಲಿಟ್ ಆಗತ್ತೆ, ಅದನ್ನ ನಾವು ವಿಬ್ಗ್ಯಾರ್ ಅಂತ ಬರೀತೇವೆ ಅಂತ ಹೇಳಿದ್ದೆ ಅಲ್ವಾ? ನೆನ್ಪಿಟ್ಕೊಳ್ಳಿಕ್ಕೆ. ಇದನ್ನ ಕಂಡಿಡಿದವ್ರು ಯಾರು? ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನವನ್ನ ನಮ್ಗೆ ಸರ್ ಐಸಾಕ್ ನ್ಯೂಟನ್ ಅವರು ಕಂಡುಹಿಡಿದ ಮೊದಲಿಗರು ಅಂತ ಹೇಳ್ತೇವೆ, ಬಳಸಿದವರು. ಸೊ ಅವ್ರು ಹೇಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಅನ್ನೋ ಕಾನ್ಸೆಪ್ಟ್ ಅನ್ನ ಕಲ್ತಿದ್ವಿ, ಹೌದಾ? ಹಾಗೆ ಬೆಳಕಿನ ವಕ್ರೀಭವನ ಈ ಕಾನ್ಸೆಪ್ಟ್ ಕಾಮನ ಬಿಲ್ಲು ಉಂಟಾಗೋದ್ರಲ್ಲಿ ಹೇಗ್ ಬರುತ್ತೆ ಅನ್ನೋದನ್ನ ಏನ್ ಮಾಡಿದ್ದೇವೆ, ನಿನ್ನೆ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ ಅಲ್ವಾ? ಇವತ್ತಿನ ಅಧ್ಯಾಯದಲ್ಲಿ ನೆಕ್ಸ್ಟ್ ಇಂಟರೆಸ್ಟಿಂಗ್ ಕಾನ್ಸೆಪ್ಟ್ ಅನ್ನ ಕಲಿತಾ ಹೋಗೋಣ. ಇವತ್ತಿನ ಕ್ಲಾಸಿನ ಮೊದಲ ಕಾನ್ಸೆಪ್ಟ್ ವಾಯುಮಂಡಲದಲ್ಲಿ ವಕ್ರೀಭವನ. ಹಾಗಾದ್ರೆ ವಾಯುಮಂಡಲದಲ್ಲಿ ಹೇಗೆ ವಕ್ರೀಭವನ ಆಗತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ನೋಡಿ, ವಾಯುಮಂಡಲ ಅಂದ್ಕೂಡ್ಲೆ ನಮ್ಗೆ ಏನ್ ಬರುತ್ತೆ ತಲೆಗೆ? ವಾಯುಮಂಡಲ ಅಂದ್ಕೂಡ್ಲೆ ನಿಮ್ಗೆ ಏನ್ ಬರುತ್ತೆ ತಲೆಯಲ್ಲಿ ಏನ್ ಬರುತ್ತೆ ಕಾನ್ಸೆಪ್ಟು? ವಾಯು ಅಂದ್ರೆ ಗಾಳಿ ಅಲ್ವಾ? ಸೊ ಈ ಯಾವಾಗ್ಲೂ ವಾಯುಮಂಡಲ ಯಾವ್ದ್ರಿಂದ ಆವೃತ ಆಗಿರುತ್ತೆ? ಗಾಳಿಯಿಂದ ಆವೃತ ಆಗಿರುತ್ತೆ ಅಂತ ಹೇಳ್ತೇವೆ. ಸೊ ಗಾಳಿಯಿಂದ ಮಾತ್ರ ಅಲ್ಲ, ಅಲ್ಲಿ ಬೇರೆ ಬೇರೆ ಕಣಗಳು ಕೂಡ ಇರುತ್ತೆ. ಜನರಲ್ ಆಗಿ ಹೇಳುವಾಗ ವಾಯುಮಂಡಲ ಅಂದ್ರೆ ಇಟ್ ಈಸ್ ಸರೌಂಡೆಡ್ ಬೈ ಏರ್ ಅಂತ ಹೇಳ್ತೇವೆ, ಹೌದಾ? ಇಲ್ಲಿ ಬೇರೆ ತರದ ಗಾಳಿ, ಬೇರೆ ಬೇರೆ ತರದ ಗಾಳಿಗಳನ್ನ ನಾವು ನೋಡ್ತೇವೆ. ಅಂದ್ರೆ ಈಗ ಭೂಮಿಯ ಹತ್ತಿರದಲ್ಲಿ ಒಂದು ತರದ ಗಾಳಿ ಇದ್ರೆ, ಭೂಮಿಯಿಂದ ಮೇಲಕ್ಕೆ ಹೋಗ್ತಾ ಹೋದಾಗೆ, ಬೇರೆ ಬೇರೆ ಸ್ತರಗಳಿಗೆ ಹೋಗ್ತಾ ಹೋದಾಗೆ ಏನಾಗತ್ತೆ, ಗಾಳಿಯ ತಾಪ ಹೆಚ್ಚು ಕಡಿಮೆ ಆಗತ್ತೆ ಅಂತ ಹೇಳ್ತೇವೆ ಅಲ್ವಾ? ನೋಡಿ ಇಲ್ಲಿ ಜನರಲ್ ಆಗಿ ನಾವು ಭೂಮಿಯ ಹತ್ರ ಇದ್ದಾಗ ಏನಾಗತ್ತೆ, ಬಿಸಿಯ ಅನುಭವ ಆಗತ್ತೆ. ಅಂದ್ರೆ ಅಲ್ಲಿ ಏನಿರುತ್ತೆ, ಬಿಸಿ ಗಾಳಿ ಇರುತ್ತೆ ಅಂತ ಹೇಳ್ತೇವೆ ಅಲ್ವಾ? ಭೂಮಿಯ ವಾಯುಮಂಡಲದ ಭೂಮಿಯ ಹತ್ತತ್ರ ಇದ್ದಾಗ ನಮ್ಗೆ ಏನಾಗತ್ತೆ, ಬಿಸಿಯ ಅನುಭವ ಆಗತ್ತೆ. ಯಾಕೆ ಅಂದ್ರೆ ಅಲ್ಲಿ ಭೂಮಿಯ ಹತ್ರ ಇರೋ ಗಾಳಿ ಯಾವಾಗ್ಲೂ ಏನಾಗಿರತ್ತೆ, ಬಿಸಿ ಆಗಿರತ್ತೆ. ಸೂರ್ಯನ ಬೆಳಕಿನಿಂದ ಏನಾಗತ್ತೆ, ಭೂಮಿ ಕಾಯತ್ತೆ ಅಲ್ವಾ? ಕಾದು ಏನಾಗತ್ತೆ, ಅದ್ರ ಹತ್ರ ಇರೋ ಗಾಳಿಗಳು ಬಿಸಿ ಆಗತ್ತೆ ಅನ್ನೋದನ್ನ ನಾವು ಕಲ್ತಿದ್ವಿ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಜನರಲ್ ಆಗಿ ನಾವೇನ್ ಹೇಳ್ತೇವೆ, ಭೂಮಿಯ ಹತ್ತಿರ ಇರೋ ಗಾಳಿ ಬಿಸಿ ಇರತ್ತೆ. ಸ್ವಲ್ಪ ಭೂಮಿಯಿಂದ ಮೇಲ್ಗಡೆ ಹೋಗ್ತಾ ಹೋದಾಗೆ, ಮೇಲಿನ ಸ್ತರಕ್ಕೆ ಹೋಗ್ತಾ ಹೋದಾಗೆ ಏನಾಗತ್ತೆ, ಗಾಳಿ ತಣ್ಣಗಾಗತ್ತೆ. ತಣ್ಣಗೆ ಅಂದ್ರೆ ಕೋಲ್ಡ್, ತುಂಬಾ ಐಸ್ ಕೋಲ್ಡ್ ಅಂತ ಹೇಳಲ್ಲ. ಇದಕ್ಕೆ ಭೂಮಿಯ ಹತ್ತಿರಕ್ಕೆ ಕಂಪೇರ್ ಮಾಡಿದ್ರೆ ಭೂಮಿಯಿಂದ ಮೇಲೆ ಹೋಗ್ತಾ ಹೋದಾಗೆ ಏನಾಗತ್ತೆ, ಗಾಳಿ ತಣ್ಣಗಾಗತ್ತೆ. ಸೊ ಬಿಸಿ ಗಾಳಿಯು ಏನಿರುತ್ತೆ, ತಣ್ಣನೆಯ ಗಾಳಿಗಿಂತ ಹಗುರ ಇರುತ್ತೆ ಅಂತ ಹೇಳ್ತೇವೆ. ಜನರಲ್ ಆಗಿ ಹಾಟ್ ಏರ್ ಇಸ್ ವೆರಿ ವೆರಿ ಲೋ ಡೆನ್ಸಿಟಿ ಅಂತ ಹೇಳ್ತೇವೆ, ಹೌದಾ? ಸೊ ತಣ್ಣನೆಯ ಗಾಳಿಗಿಂತ ಏನಾಗಿರುತ್ತೆ, ಇದು ಹಗುರ ಆಗಿರುತ್ತೆ. ಹಗುರ ಇದೆ ಅಂದ್ರೆ ಏನರ್ಥ, ಸಾಂದ್ರತೆ ಕಡಿಮೆ ಅಂತ ಅರ್ಥ, ಹೌದಾ? ಸೊ ತಣ್ಣನೆಯ ಗಾಳಿಗಿಂತ ಸ್ವಲ್ಪ ಕಡಿಮೆ ವಕ್ರೀಭವನ ಸ್ಥಿರಾಂಕ ಇರುತ್ತೆ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಏನಾಗತ್ತೆ ಅಂದ್ರೆ ವಾಯುಮಂಡಲ ಗಾಳಿಯಿಂದ ಆವೃತ ಆಗಿರತ್ತೆ. ಸೊ ಇದ್ರ ಬೇರೆ ಬೇರೆ ಸ್ತರಕ್ಕೆ ಹೋಗ್ತಾ ಹೋದಾಗೆ ಗಾಳಿಯ ಟೆಂಪರೇಚರ್ ಅಲ್ಲಿ ಕೂಡ ಏನಾಗತ್ತೆ, ವ್ಯತ್ಯಾಸ ಆಗತ್ತೆ. ಇದನ್ನ ನಾವು ಗಾಳಿ ಮಾಧ್ಯಮದ ಭೌತ ಪರಿಸ್ಥಿತಿ ಅಂತ ಹೇಳ್ತೇವೆ, ಆಯ್ತಾ? ಸೊ ಭೌತ ಪರಿಸ್ಥಿತಿ ಏನಾಗತ್ತ, ಬದಲಾಗತ್ತೆ. ಭೂಮಿಯ ಹತ್ತಿರದಲ್ಲಿ ಬಿಸಿ ಗಾಳಿ ಇದ್ರೆ ಭೂಮಿಯಿಂದ ಮೇಲಿನ ಸ್ತರಕ್ಕೆ ಹೋಗ್ತಾ ಹೋದಾಗೆ ಏನಾಗ್ತಾ ಹೋಗುತ್ತೆ, ತಣ್ಣಗಿನ ಗಾಳಿ ಸಿಗತ್ತೆ. ಸೊ ಹೀಗಿರುವಾಗ ತಣ್ಣನೆಯ ಗಾಳಿಗಿಂತ ಏನಾಗಿರುತ್ತೆ, ಬಿಸಿ ಗಾಳಿ ಜಾಸ್ತಿ ಹಗುರ ಇರುತ್ತೆ ಅಂತ ಹೇಳ್ತೇವೆ. ಅದು ಬಿಸಿ ಗಾಳಿಯು ಹಗುರ ಇರೋದಕ್ಕಾಗಿ ಅದರ ಸಾಂದ್ರತೆ ಏನಾಗಿರುತ್ತೆ,
ಕಡಿಮೆ ಇರುತ್ತೆ. ಸೊ ಕಡಿಮೆ ಸಾಂದ್ರತೆ ಇರುತ್ತೆ. ಹಾಗೆ ತಣ್ಣನೆಯ ಗಾಳಿಗಿಂತ ಬಿಸಿ ಗಾಳಿಯ ವಕ್ರೀಭವನ ಸ್ಥಿರಾಂಕ ಏನಾಗಿರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತೇವೆ. ವಕ್ರೀಭವನ ಸ್ಥಿರಾಂಕ ಅಂದ್ರೆ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಸ್ಟಡಿ ಮಾಡಿದ್ವಿ ಅಲ್ವಾ, RI ಅಂತ ಬರೀತೇವೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೇವೆ ಅಲ್ವಾ. ಇದನ್ನ ನಾವು ಜನರಲ್ ಆಗಿ ಏನಂತ ಬರೀತೇವೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಸೂತ್ರವನ್ನ N is equal to C/V ಅಂತ ಬರೀತೇವೆ ಅಲ್ವಾ. ರಿಫ್ರಾಕ್ಟಿವ್ ಇಂಡೆಕ್ಸ್ is equal to ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ ಅಂತ ಹೇಳ್ತೇವೆ. ಸೊ ವ್ಯಾಕ್ಯೂಮ್ ಅಂದ್ರೆ ಏನು, ನಿರ್ವಾತ ಅಂತ ಹೇಳ್ತೇವೆ ಅಲ್ವಾ. ನಿರ್ವಾತದಲ್ಲಿ ಬೆಳಕಿನ ವೇಗ ಭಾಗಿಸು ಮಾಧ್ಯಮದಲ್ಲಿ ಬೆಳಕಿನ ವೇಗವನ್ನೇ ನಾವು ಏನಂತ ಕರಿತೇವೆ, ವಕ್ರೀಭವನ ಸ್ಥಿರಾಂಕ ಅಥವಾ ವಕ್ರೀಭವನ ಸೂಚ್ಯಂಕ, ಅದನ್ನ ಇಂಗ್ಲಿಷ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ತಣ್ಣನೆಯ ಗಾಳಿಗೆ ಕಂಪೇರ್ ಮಾಡಿದ್ರೆ ಬಿಸಿ ಗಾಳಿ ಏನಾಗಿರುತ್ತೆ, ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ, ಅದಕ್ಕಾಗಿ ಇದು ಹಗುರ ಇರುತ್ತೆ. ಹಾಗೆ ಇಲ್ಲಿ ವಕ್ರೀಭವನ ಸ್ಥಿರಾಂಕ ಕೂಡ ಏನಿರುತ್ತೆ, ತಣ್ಣನೆಯ ಗಾಳಿಗೆ ಕಂಪೇರ್ ಮಾಡಿದ್ರೆ ಬಿಸಿ ಗಾಳಿಯ ವಕ್ರೀಭವನ ಸ್ಥಿರಾಂಕ ಕಡಿಮೆ ಇರುತ್ತೆ ಅಂತ ಹೇಳ್ತೇವೆ. ಸೊ ಇದು ವಕ್ರೀಭವನ ಸ್ಥಿರಾಂಕದ ಸೂತ್ರ. ಇದನ್ನ ಬೆಳಕು ಅಧ್ಯಾಯದಲ್ಲಿ ಕಲ್ತಿದ್ದೀರಾ, ನೆನ್ಪು ಮಾಡ್ಕೊಳ್ಳಿ ಆಯ್ತಾ. ಇಲ್ಲಿ ಹಾಗಾದ್ರೆ ವಾಯುಮಂಡಲದಲ್ಲಿ ಬೆಳಕು ಹಾದು ನಮ್ಮ ಕಣ್ಣಿಗೆ ಬರುವಾಗ ವಕ್ರೀಭವನ ಆಗತ್ತೆ ಅಂತ ಹೇಳ್ತೇವೆ. ವಕ್ರೀಭವನ ಅಂದ್ರೆ ಏನು, ಬೆಳಕು ಹೀಗೆ ವಾಯುಮಂಡಲದಲ್ಲಿ ಹಾದು ಬರುವಾಗ ಅದೇನಾಗತ್ತೆ, ಬೆಂಡ್ ಆಗತ್ತೆ. ಆ ಬೆಂಡ್ ಆಗೋದನ್ನ ವಕ್ರೀಭವನ ಅಂತ ಹೇಳ್ತೇವೆ. ಅದು ಕಂಟಿನ್ಯೂಸ್ ಆಗಿ ಏನಾಗತ್ತೆ, ಬೆಂಡ್ ಆಗತ್ತೆ. ನೋಡಿ ಇಲ್ಲಿ ವಾತಾವರಣದಲ್ಲಿ ಗಾಳಿಯ ಮಾಧ್ಯಮದ ಭೌತ ಪರಿಸ್ಥಿತಿ ಸ್ಥಿರವಾಗಿರೋದಿಲ್ಲ ಅನ್ನೋದನ್ನ ನಾನು ಈಗಲೇ ಹೇಳಿದೆ. ಯಾಕೆ, ಬೇರೆ ಬೇರೆ ತರದ ಗಾಳಿ ಇರುತ್ತೆ ಹೌದಾ. ವಾಯುಮಂಡಲದಲ್ಲಿ ಒಂದ್ಸಲ ಬಿಸಿ ಗಾಳಿ ಇರುತ್ತೆ, ಸ್ವಲ್ಪ ಮೇಲ್ ಹೋದ್ರೆ ತಣ್ಣನೆಯ ಗಾಳಿ ಸಿಗುತ್ತೆ. ಹೀಗೆ ಅದರ ಭೌತ ಪರಿಸ್ಥಿತಿ ಏನಾಗಿರುತ್ತೆ ಅಂದ್ರೆ ಸ್ಥಿರವಾಗಿರೋದಿಲ್ಲ. ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಈಸ್ ಕಂಟಿನ್ಯೂಸ್ಲಿ ವೇರಿಯಿಂಗ್ ಅಂತ ಹೇಳ್ತೇವೆ. ಈ ಕಾರಣದಿಂದಾಗಿ ಏನಾಗತ್ತೆ ಅಂದ್ರೆ ವಕ್ರೀಭವನ ಸ್ಥಿರಾಂಕದ ಗಾಳಿಯ ಪದರ ಉಂಟಾಗತ್ತೆ. ಅಂದ್ರೆ ಬೇರೆ ಬೇರೆ ಪದರದ ಗಾಳಿ ಇರೋ ಪದರವನ್ನ ಬೆಳಕು ದಾಟ್ಕೊಂಡು ಬರುವಾಗ ವಕ್ರೀಭವನ ಸ್ಥಿರಾಂಕ ಬದಲಾಗತ್ತೆ. ಅದರ ಭೌತ ಪರಿಸ್ಥಿತಿ ಬದಲಾಗೋದ್ರಿಂದ ಏನಾಗತ್ತೆ, ಬೆಳಕು ವಕ್ರೀಭವನಗೊಳ್ಳುತ್ತೆ ಅಂತ ಹೇಳ್ತೇವೆ. ಸೊ ವಾಯುಮಂಡಲದಲ್ಲಿ ವಕ್ರೀಭವನ ಹೇಗಾಗತ್ತೆ ಅಂದ್ರೆ ವಾಯುಮಂಡಲದ ಬೇರೆ ಬೇರೆ ಸ್ತರಗಳಲ್ಲಿ ಬೆಳಕು ಹಾದು ಬರುವಾಗ ಆ ಸ್ತರಗಳಲ್ಲಿ ಭೌತ ಪರಿಸ್ಥಿತಿ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಅದರ ವಕ್ರೀಭವನ ಸ್ಥಿರಾಂಕ ಗಾಳಿಯ ಬೇರೆ ಬೇರೆ ಪದರಗಳಲ್ಲಿ ಬೇರೆ ಬೇರೆ ಆಗೋದಕ್ಕಾಗಿ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗತ್ತೆ, ಬೆಳಕು ವಕ್ರೀಭವನ ಹೊಂದುತ್ತೆ. ಇದನ್ನ ನಾವು ವಾಯುಮಂಡಲದಲ್ಲಿ ವಕ್ರೀಭವನ ಅಂತ ಕರಿತೇವೆ. ಇದನ್ನ ವಾಯುಮಂಡಲದಲ್ಲಿ ವಕ್ರೀಭವನ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ. ಇದಕ್ಕೆ ಕಾರಣ ಏನು ಅಂದ್ರೆ ವಾಯುಮಂಡಲದಲ್ಲಿರುವ ಭೌತ ಪರಿಸ್ಥಿತಿಯಲ್ಲಿ ಆಗುವ ಬದಲಾವಣೆ. ಭೌತ ಪರಿಸ್ಥಿತಿ ಸ್ಥಿರವಾಗಿ ಇರೋದಿಲ್ಲ. ವಕ್ರೀಭವನ ಸೂಚ್ಯಂಕ ಕೂಡ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಸೊ ಗಾಳಿ ನಿರ್ವಾತದಿಂದ ವಾಯುಮಂಡಲಕ್ಕೆ ಕೆಳಗಿನ ಸ್ತರಗಳಿಗೆ ಬರ್ತಾ ಹೋದಾಗೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಥವಾ ವಕ್ರೀಭವನ ಸ್ಥಿರಾಂಕ ಬದಲಾಗೋದಕ್ಕಾಗಿ ಬೆಳಕು ಏನಾಗ್ತಾ ಹೋಗುತ್ತೆ, ಮಾಧ್ಯಮಕ್ಕೆ ಬಂದಾಗೆ ಬಾಗತ್ತೆ, ಬೆಂಡ್ ಆಗತ್ತೆ. ಅದನ್ನ ನಾವು ವಾಯುಮಂಡಲದಲ್ಲಿ ವಕ್ರೀಭವನ ಅಂತ ಕರಿತೇವೆ. ಸೊ ಈ ವಕ್ರೀಭವನವನ್ನ ನಾವು ನೈಸರ್ಗಿಕ ವಿದ್ಯಮಾನಗಳಲ್ಲಿ ನೋಡ್ಬಹುದು. ನೋಡಿ ಇಲ್ಲಿ ಎಲ್ಲೆಲ್ಲಿ ನೋಡ್ತೇವೆ, ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನವನ್ನ ನಾವು ಇದರ ಪರಿಣಾಮವಾಗಿ ನಕ್ಷತ್ರಗಳ ಮಿನುಗುವಿಕೆ, ಹಾಗೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಗಳ ಪರಿಣಾಮ, ಇವೆಲ್ಲ ಯಾವುದರಿಂದ ಉಂಟಾಗತ್ತೆ ಅಂದ್ರೆ ವಾಯುಮಂಡಲದಲ್ಲಿ ಆಗುವ ವಕ್ರೀಭವನದಿಂದ ಇವೆಲ್ಲ ಪರಿಣಾಮವನ್ನ ನೋಡ್ಬೋದು. ಹಾಗಾದ್ರೆ ಒಂದೊಂದನ್ನೇ ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ನಕ್ಷತ್ರಗಳ ಮಿನುಗುವಿಕೆ. ನೀವು ರಾತ್ರಿಯಲ್ಲಿ ಆಕಾಶವನ್ನ ನೋಡಿದ್ರೆ ನಮ್ಗೆ ಮೊದಲು ಕಾಣಿಸೋದ್ರು ಏನು, ಬ್ಲಿಂಕಿಂಗ್ ಆಫ್ ಸ್ಟಾರ್ಸ್ ಹೌದಾ. ನಕ್ಷತ್ರಗಳು ಮಿನುಗೋದು, ಅದು ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅಂತೇಳಿ ಅದನ್ನೇ ನೋಡ್ತಾ ನಿಂತ್ಕೊಳ್ಬೇಕು ಅಂತ ಅನ್ಸುತ್ತೆ ಆಕಾಶವನ್ನ ನೋಡಿದ್ರೆ ಅಲ್ವಾ. ಇದನ್ನ ನಾವು ಆಲ್ರೆಡಿ ನೋಡಿರ್ತೇವೆ. ಆದ್ರೆ ಇದಕ್ಕೆ ಕಾರಣ ಏನು, ಇಲ್ಲಿ ಏನು ವಿದ್ಯಮಾನ ಆಗತ್ತೆ ಅನ್ನೋದನ್ನ ನೋಡೋಣ. ಇದಕ್ಕೆ ವಾಯುಮಂಡಲದಲ್ಲಿನ ಬೆಳಕಿನ ವಕ್ರೀಭವನವೇ ಕಾರಣ ಆಗಿರುತ್ತೆ. ನಕ್ಷತ್ರಗಳ ಮಿನುಗುವಿಕೆಗೆ ಏನು ಕಾರಣ ಕೇಳ್ತಾರೆ ಎಕ್ಸಾಮ್ ಅಲ್ಲಿ.
ನಕ್ಷತ್ರಗಳು ಏಕೆ ಮಿನುಗುತ್ತವೆ ಕಾರಣದೊಂದಿಗೆ ವಿವರಿಸಿ ಅಂತ ಹೇಳ್ತಾರೆ. ಆಗ ನೀವೇನ್ ಮಾಡ್ಬೇಕು, ವಿವರಣೆಯನ್ನ ಸರಿಯಾಗಿ ಬರಿಬೇಕು. ಇದಕ್ಕೆ ಮೇನ್ ಆಗಿ ಕಾರಣ ವಾಯುಮಂಡಲದ ವಕ್ರೀಭವನ. ಹೇಗೆ ಅಂತ ಇದು ಹೇಳಿದ್ದೇನೆ, ವಾಯುಮಂಡಲದಲ್ಲಿ ವಕ್ರೀಭವನ ಹೇಗಾಗತ್ತೆ. ಸೊ ಆ ವಿದ್ಯಮಾನದಿಂದ ನಾವು ಏನನ್ನ ನೋಡ್ತೇವೆ, ನಕ್ಷತ್ರಗಳು ಮಿನುಗೋದನ್ನ ನೋಡ್ತೇವೆ. ನೋಡಿ, ಇಲ್ಲಿ ನಾವು ಇದ್ದೇವೆ ಅಂತ ಇಟ್ಕೊಳ್ಳಿ, ಇದು ನಮ್ಮ ಕಣ್ಣು. ಈ ಕಣ್ಣಿನಿಂದ ಏನ್ ಮಾಡ್ತಾ ಇದ್ದೇವೆ ನಾವು, ಆಕಾಶದಲ್ಲಿರುವ ನಕ್ಷತ್ರವನ್ನ ನೋಡ್ತೇವೆ, ಹೌದಾ? ಸೊ ಅದೇನಾಗತ್ತೆ ನೋಡಿ, ನಾವು ಅಬ್ಸರ್ವ್ ಮಾಡಿರ್ತೇವೆ, ನೆನಪು ಮಾಡ್ಕೊಳ್ಳಿ. ನೀವು ಆಕಾಶವನ್ನ ನೋಡಿದಾಗ ನಕ್ಷತ್ರಗಳ ಮಿನುಗುವಿಕೆ ಕಾಣಿಸುತ್ತೆ. ಯಾವ್ದಾದ್ರು ಒಂದು ನಕ್ಷತ್ರವನ್ನ ಸರಿಯಾಗಿ ನೋಡಿ, ಸ್ವಲ್ಪ ಹೊತ್ತು ಒಂದು ಸ್ಥಾನದಲ್ಲಿ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಸ್ಥಾನಕ್ಕೆ ಬಂದಂಗ ಅನ್ಸುತ್ತೆ ಅಲ್ವಾ? ಅಂದ್ರೆ ಅದನ್ನ ನಾವು ನೈಜ ಸ್ಥಾನ ಮತ್ತು ತೋರಿಕೆಯ ಸ್ಥಾನ ಅಂತ ಹೇಳ್ತೇವೆ. ನಿಜವಾಗ್ಲೂ ನಕ್ಷತ್ರ ಇರೋದೇ ಒಂದು ಸ್ಥಾನದಲ್ಲಾದ್ರೆ ನಮ್ಗೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದು ಬೇರೆ ಸ್ಥಳದಲ್ಲಿ ಇದ್ದಂಗೆ ಕಾಣಿಸುತ್ತೆ. ತುಂಬಾ ದೂರ ಅಲ್ಲ, ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದಂಗೆ ಕಾಣಿಸುತ್ತೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಮೇನ್ ಆಗಿ ನೈಜ ಸ್ಥಾನದಿಂದ ತೋರಿಕೆಯ ಸ್ಥಾನ, ಇದರ ಸ್ಥಾನ ಬದಲಾವಣೆಯಾಗಿ ಇದು ಮಿನುಗೋದಕ್ಕೆ ಕಾರಣ ವಾಯುಮಂಡಲದಲ್ಲಿ ಆಗುವ ವಕ್ರೀಭವನ ಅಂತ ಹೇಳ್ತೇವೆ. ಸರಿಯಾಗಿ ನೋಡಿ, ಈಗ ಇಲ್ಲಿ ಹೇಗೆ ವಕ್ರೀಭವನ ಆಗತ್ತೆ ಅನ್ನೋದನ್ನ ನೋಡೋಣ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಬೇಕು, ಹೌದಾ? ಈಗ ನೋಡಿ, ಇಲ್ಲಿ ಒಂದು ನಕ್ಷತ್ರ ಇದೆ ಅಂತ ಇಟ್ಕೊಳ್ಳಿ. ಇದು ನಮ್ಮ ಕಣ್ಣನ್ನ ತಲುಪಬೇಕು ಅಂದ್ರೆ ಈ ವಾಯುಮಂಡಲದ ಹತ್ರ ಏನಾಗ್ಬೇಕು, ಅದು ಹಾದು ಹೋಗ್ಬೇಕು, ಹಾದು ನಮ್ಮ ಕಣ್ಣನ್ನ ಪ್ರವೇಶ ಮಾಡ್ಬೇಕು, ಹೌದಾ? ಹಾಗಾಗುವಾಗ ವಾಯುಮಂಡಲವನ್ನ ಏನ್ ಮಾಡುತ್ತೆ, ಅದು ದಾಟ್ಕೊಂಡು ಬರುತ್ತೆ. ಹಾಗೆ ವಾಯುಮಂಡಲವನ್ನ ಪ್ರವೇಶಿಸಿದಾಗ ಏನಾಗತ್ತೆ, ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದತ್ತೆ. ಅಂದ್ರೆ ಇಲ್ಲಿ ವಕ್ರೀಭವನ ಆಗಿ ಏನಾಗತ್ತೆ, ಲಾಸ್ಟ್ ಅಲ್ಲಿ ನಮ್ಮ ಕಣ್ಣನ್ನ ತಲುಪತ್ತೆ. ಹಾಗಾಗುವಾಗ ವಾಯುಮಂಡಲದ ವಕ್ರೀಭವನದ ಸ್ಥಿರಾಂಕ ಏನಾಗತ್ತೆ, ಬದಲಾಗತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಟಿನ್ಯೂಸ್ಲಿ ವೇರೀಸ್ ಅಂತ ಹೇಳ್ತೇವೆ. ಇಲ್ಲೇನಾಗತ್ತೆ, ವಾಯುಮಂಡಲದ ವಕ್ರೀಭವನದ ಸ್ಥಿರಾಂಕ ಕಂಟಿನ್ಯೂಸ್ ಆಗಿ ಬದಲಾಗೋದ್ರಿಂದ ನಮ್ಮ ಕಣ್ಣಿಗೆ ಬರುವಾಗ ಅದು ಏನಾಗತ್ತೆ, ಬ್ಲಿಂಕ್ ಆದಾಗೆ, ಮಿನುಗಿದ ಹಾಗೆ ಕಾಣಿಸೋದ್ರ ಜೊತೆಗೆ ಅದರ ಸ್ಥಾನ ಕೂಡ ಸ್ವಲ್ಪ ಬದಲಾದಾಗೆ ಅನ್ಸುತ್ತೆ ಅಂತ ಹೇಳ್ತೇವೆ. ಇದಕ್ಕೆ ಕಾರಣ ಏನು, ವಾಯುಮಂಡಲದ ವಕ್ರೀಭವನ. ವಾಯುಮಂಡಲವನ್ನ ದಾಟಿಕೊಂಡು ಈ ನಕ್ಷತ್ರದ ಬೆಳಕು ನಮ್ಮ ಕಣ್ಣನ್ನ ತಲುಪುವಾಗ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಾಗತ್ತೆ, ವಾಯುಮಂಡಲದಲ್ಲಿ ಬದಲಾವಣೆ ಉಂಟಾಗತ್ತೆ. ಭೌತ ಸ್ಥಿತಿಯ ಬದಲಾವಣೆಯಿಂದಾಗಿ ವಕ್ರೀಭವನ ಸ್ಥಿರಾಂಕ ಕೂಡ ಬದಲಾಗೋದ್ರಿಂದ ಏನಾಗತ್ತೆ, ಭೂಮಿಗೆ ಹತ್ತಿರವಾದಂತೆ ವಕ್ರೀಭವನ ಸ್ಥಿರಾಂಕ ಜಾಸ್ತಿ ಆಗತ್ತೆ. ಅದರಿಂದಾಗಿ ನಮ್ಮ ಕಣ್ಣನ್ನ ತಲುಪುವ ಬೆಳಕು ನಮ್ಗೆ ಏನಾಗತ್ತೆ, ಮಿನುಗಿದ ಹಾಗೆ ಅದರ ಸ್ಥಾನ ಸ್ವಲ್ಪ ಬದಲಾದ ಹಾಗೆ ಅನ್ಸುತ್ತೆ. ಇದಕ್ಕೆಲ್ಲ ಮೇನ್ ಕಾರಣ ವಾಯುಮಂಡಲದಲ್ಲಿನ ವಕ್ರೀಭವನ ಅಂತ ಹೇಳ್ತೇವೆ. ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಗಿಸುತ್ತೆ. ಹಾಗಾಗಿ ನಮಗೆ ಏನಾಗತ್ತೆ, ಇಲ್ಲಿ ಹೀಗೆ ಲಂಬದ ಕಡೆಗೆ ಬಾಗೋದ್ರಿಂದಾನೆ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆ ಆದ ಹಾಗೆ ಕಾಣಿಸುತ್ತೆ. ನೋಡಿ, ಇಲ್ಲೇ ಆಕ್ಚುಯಲ್ ಪ್ಲೇಸ್ ಇದು, ನಕ್ಷತ್ರ ಇಲ್ಲಿದೆ, ಬಟ್ ಅದು ಲಂಬವಾಗಿ ಬಾಗಿ ನಮ್ಮ ಕಣ್ಣನ್ನ ಪ್ರವೇಶ ಮಾಡೋವಾಗ ತೋರಿಕೆಯ ಸ್ಥಾನ ಕಾಣಿಸುತ್ತೆ ನಮ್ಗೆ, ಹೌದಾ? ಯಾಕೆ? ತೋರಿಕೆಯ ಸ್ಥಾನದಿಂದ ಏನಾಯ್ತು, ಅದು ಲಂಬದ ಕಡೆಗೆ ಬಾಗ್ತು. ಹಾಗಾಗಿ ಏನಾಗುತ್ತೆ, ನಕ್ಷತ್ರಗಳ ಸ್ಥಾನ ಸ್ವಲ್ಪ ಬದಲಾವಣೆ ಆಗೋದ್ರ ಜೊತೆಗೆ ಅದು ಮಿನುಗೋದನ್ನ ನಮ್ಮ ಕಣ್ಣು ಏನ್ ಮಾಡತ್ತೆ, ಆಬ್ಸರ್ವ್ ಮಾಡತ್ತೆ ಅಂತ ಹೇಳ್ತೇವೆ. ಸೊ ಇದು ನಾವು ಕರೆಕ್ಟ್ ಆಗಿ ನೋಡ್ಬಹುದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ವಕ್ರೀಭವನದ ಸ್ಥಿರಾಂಕ ಭೂಮಂಡಲದಿಂದ ನಮ್ಮ ಕಣ್ಣಿಗೆ ಹತ್ರ ಬರ್ತಾ ಹೋದಾಗ ಏನಾಗತ್ತೆ, ಜಾಸ್ತಿ ಆಗತ್ತೆ, ಕಡಿಮೆ ಆಗತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಇಲ್ಲಿದೆ, ಆಕ್ಚುಯಲ್ ಪಾತ್ ಇದು, ಸ್ಟಾರ್ ಇಲ್ಲಿದೆ, ನಮಗೆ ಅಪರೆಂಟ್ ಸ್ಟಾರ್ ಪೊಸಿಷನ್ ಇಲ್ಲಿ ಕಾಣಿಸುತ್ತೆ ಅಂತ ಹೇಳ್ತೇವೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಸೊ ನಕ್ಷತ್ರದ ತೋರಿಕೆಯ ಸ್ಥಾನವು ಸ್ಥಿರವಲ್ಲ, ಅದು ತೋರಿಕೆಗಷ್ಟೇ, ಅದು ಆಕ್ಚುಲಿ ಅಲ್ಲಿ ಇರೋದಿಲ್ಲ. ಏಕೆಂದರೆ ಭೂಮಿಯ ವಾಯುಮಂಡಲದ ಪರಿಸ್ಥಿತಿಗಳು ಸ್ಥಿರವಾಗಿಲ್ಲದ ಕಾರಣ ನಕ್ಷತ್ರಗಳು ತುಂಬಾ ದೂರದಿಂದ ಅವು ಬಿಂದುಗಾತ್ರ ಬೆಳಕಿನ ಮೂಲಗಳಂತೆ ಏನಾಗತ್ತೆ,
ಕಾಣಿಸುತ್ತೆ. ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗೋದ್ರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಏನಾಗತ್ತೆ, ಸ್ವಲ್ಪ ಬದಲಾವಣೆ ಆಗತ್ತೆ. ಲಾಸ್ಟ್ ಅಲ್ಲಿ ನಮ್ಮ ಕಣ್ಣನ್ನ ಪ್ರವೇಶಿಸುವ ನಕ್ಷತ್ರದ ಬೆಳಕು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಹಾಗೂ ಕೆಲವೊಮ್ಮೆ ಕುಂದಿದಂತೆ ಕಾಣುತ್ತೆ. ಅಂದ್ರೆ ಒಂದ್ಸಲ ಜಾಸ್ತಿ ಬ್ರೈಟ್ನೆಸ್ ಇಂದ ಬ್ಲಿಂಕ್ ಆದ್ರೆ ಇನ್ನೊಂದ್ಸಲ ಸ್ವಲ್ಪ ಮಂದ ಕಾಣಿಸುತ್ತೆ. ಅದಕ್ಕೆ ಕಾರಣ ವಕ್ರೀಭವನದ ಸ್ಥಿರಾಂಕದ ಬದಲಾವಣೆ ಅಂತ ಹೇಳ್ತೇವೆ. ಸೊ ಇದಿಷ್ಟು ಏನಿದು ನಕ್ಷತ್ರಗಳಲ್ಲಿ ಮಿನುಗುವಿಕೆ. ನೋಡಿ, ನಾವು ಆಕಾಶದಲ್ಲಿ ನಕ್ಷತ್ರಗಳ ಜೊತೆಗೆ ಗ್ರಹಗಳು ಕಾಣಿಸುತ್ತೆ, ಹೌದಾ? ನಾವು ಅಬ್ಸರ್ವ್ ಮಾಡಬಹುದು, ನಕ್ಷತ್ರದ ಪಕ್ಕದಲ್ಲಿ ಅಥವಾ ಅದರ ಆಚೆ ಈಚೆ ಸ್ವಲ್ಪ ಡಲ್ ಇರೋ ಮತ್ತೊಂದು ನಕ್ಷತ್ರದ ಹಾಗೆ ಕಾಣಿಸೋ ಕೆಲವು ಒಂದು ಇದು ಕಾಣಿಸುತ್ತೆ. ಅದನ್ನು ನಾವೇನಂತ ಕರಿತೇವೆ, ಗ್ರಹಗಳು ಅಂತ ಕರಿತೇವೆ. ಇವು ಮಿನುಗೋದಿಲ್ಲ, ನಕ್ಷತ್ರಗಳಂತೆ ಇವು ಮಿನುಗೋದಿಲ್ಲ, ಆದ್ರೆ ಇವು ಕೂಡ ಆಕಾಶದಲ್ಲಿ ಇರುತ್ತೆ, ಹೌದಾ? ಇವು ನಕ್ಷತ್ರಗಳಲ್ಲ, ಇವುಗಳನ್ನ ಗ್ರಹಗಳು ಅಂತ ಹೇಳ್ತೇವೆ. ಇವು ಯಾಕೆ ಮಿನುಗೋದಿಲ್ಲ? ಅಂತ ಅಂದ್ರೆ ನಕ್ಷತ್ರಗಳಿಗೆ ಕಂಪೇರ್ ಮಾಡಿದ್ರೆ ಈ ಗ್ರಹಗಳು ಸ್ವಲ್ಪ ನಮ್ಮ ಭೂಮಿಯಿಂದ ಹತ್ತಿರ ಇರುತ್ತೆ. ಹತ್ರ ಅಂದ್ರೆ ಈ ಕೈ ಹಾಕಿದ್ರೆ ಎಟುಕೋವಷ್ಟು ಹತ್ರದಲ್ಲಿ ಇರೋದಿಲ್ಲ. ನಕ್ಷತ್ರಗಳಿಗೆ ಕಂಪೇರ್ ಮಾಡಿದ್ರೆ ಇವು ಭೂಮಿಗೆ ಸ್ವಲ್ಪ ಹತ್ತಿರ ಇರುತ್ತೆ ಅಂತ ಹೇಳ್ತೇವೆ. ಸೊ ಹತ್ತಿರ ಇದೆ ಅಂದ್ರೆ ವಾಯುಮಂಡಲದ ಬೇರೆ ಬೇರೆ ಸ್ತರಗಳನ್ನ ದಾಟ್ಕೊಂಡು ಬರೋದು ಕಡಿಮೆ ಆಗತ್ತೆ, ಹೌದಾ? ಎತ್ತರ ಇದ್ದ ಹಾಗೆ ವಾಯುಮಂಡಲದ ಭೌತ ಸ್ಥಿತಿ ಬೇರೆ ಬೇರೆ ಆಗಿ ಕಣ್ಣಿಗೆ ಬಂದು ತಲುಪಬೇಕು. ವಾಯುಮಂಡಲದಲ್ಲಿ ದಾಟ್ಕೊಂಡು ಬರೋ ಪ್ರಮಾಣ ಕಡಿಮೆ ಆದ್ರೆ ಏನಾಗತ್ತೆ, ಅವು ಮಿನುಗೋದರ ಪ್ರಮಾಣ ಕೂಡ ಕಡಿಮೆ ಆಗತ್ತೆ. ಮಿನುಗೋದರ ಪ್ರಮಾಣ ಕಡಿಮೆ ಯಾಕಾಗತ್ತೆ ಅಂದ್ರೆ ಇಲ್ಲಿ ವಕ್ರೀಭವನ ಆಗೋದು ಕಡಿಮೆ ಆಗತ್ತೆ. ಯಾಕೆ ಅಂದ್ರೆ ಭೂಮಿಯ ಬೇರೆ ಬೇರೆ ಸ್ತರಗಳಲ್ಲಿ ದಾಟ್ಕೊಂಡು ಬರೋದ್ರಿಂದನೇ ವಕ್ರೀಭವನ ಸೂಚ್ಯಂಕ ಬದಲಾಗತ್ತೆ ಅಂತ ಹೇಳ್ತವೆ. ಇಲ್ಲಿ ಗ್ರಹಗಳು ನಕ್ಷತ್ರಗಳಿಗೆ ಕಂಪೇರ್ ಮಾಡಿದ್ರೆ ನಕ್ಷತ್ರಗಳಿಗಿಂತ ಇವು ಭೂಮಿಗೆ ಸ್ವಲ್ಪ ಹತ್ತಿರ ಇರುತ್ತೆ. ಹತ್ತಿರ ಇರೋದ್ರಿಂದ ವಕ್ರೀಭವನ ಸೂಚ್ಯಂಕದಲ್ಲಿ ಬದಲಾವಣೆ ಕಡಿಮೆ ಆಗತ್ತೆ. ವಕ್ರೀಭವನ ಆಗೋದು ಕೂಡ ಸ್ವಲ್ಪ ಮಟ್ಟಿಗೆ ನಕ್ಷತ್ರಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗತ್ತೆ. ಹಾಗಾಗಿ ನಮ್ಗೆ ಈ ಗ್ರಹಗಳು ಏನಾಗೋದಿಲ್ಲ, ಮಿನುಗೋದಿಲ್ಲ ಅಂತ ಹೇಳ್ತೇವೆ. ಇದಿಷ್ಟು ಏನಿದು ವಾಯುಮಂಡಲದ ವಕ್ರೀಭವನದಿಂದ ನೈಸರ್ಗಿಕವಾಗಿ ಆಗೋ ನೈಜ ವಿದ್ಯಮಾನಗಳು ಅಂತ ಹೇಳ್ತೇವೆ. ಯಾವುದು? ನಕ್ಷತ್ರಗಳ ಮಿನುಗುವಿಕೆ ಹಾಗೂ ಗ್ರಹಗಳು ಏಕೆ ಮಿನುಗುವುದಿಲ್ಲ ಅನ್ನೋದಕ್ಕೆ ಕಾರಣಗಳು ಇವು. ಹಾಗಾದ್ರೆ ಇನ್ನೊಂದು ವಿದ್ಯಮಾನವನ್ನ ನೋಡೋಣ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ. ಹೀಗಂದ್ರೆ ಅರ್ಥ ಏನು? ಈಗ ನೋಡಿ, ಜನರಲ್ ಆಗಿ ಕೆಲವೊಂದ್ಸಲ ನಾವು ಇದನ್ನ ನೋಡ್ತೇವೆ, ಬೇಗ ಕತ್ಲಾಗ್ಬಿಡತ್ತೆ, ಹೌದಾ? ಸೂರ್ಯ ಬೇಗ ಮುಳುಗ್ತಾನೆ, ಹಾಗೆ ಸೂರ್ಯೋದಯ ಬೇಗ ಆಗತ್ತೆ ಅಂತ ಹೇಳ್ತೇವೆ. ಈಗ ಪಂಚಾಂಗದಲ್ಲಿ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಪಂಚಾಂಗವನ್ನ ತೆಗೆದು ನೋಡಿದ್ರೆ ನಾಳೆ ಸೂರ್ಯೋದಯ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ನಾಳೆ ಸೂರ್ಯೋದಯ ಒಂದು 6:20 ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್, ಸೂರ್ಯೋದಯ 6:20 ಅಂತ ಇಟ್ಕೊಳ್ಳಿ, ಆಯ್ತಾ? ಸೊ ನಾವು ಪಂಚಾಂಗವನ್ನ ನೋಡಿದ್ರೆ 6:20 ಸೂರ್ಯೋದಯ ಅಂತ ಇರುತ್ತೆ. ಬಟ್ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಇದಕ್ಕಿಂತ ಮುಂಚೆನೆ ಸೂರ್ಯ ಉದಯಿಸ್ತಾನೆ. ಅಂದ್ರೆ ಒಂದು 6:18 ಏನಾಗ್ಬಿಡತ್ತೆ, ಸೂರ್ಯೋದಯ ಆದಾಗೆ ಕಾಣಿಸುತ್ತೆ. ಹಾಗಾದ್ರೆ ಯಾಕೆ ಇದು? ಇದನ್ನ ನಾವು ಅಬ್ಸರ್ವ್ ಮಾಡಿರ್ತೇವೆ, ಹೌದಾ? ಶೀಘ್ರ ಸೂರ್ಯೋದಯ ಹಾಗೆ ವಿಳಂಬಿತ ಸೂರ್ಯಾಸ್ತ ಅಂದ್ರೆ ಸೂರ್ಯಾಸ್ತ ಒಂದು 6:15 ಅದು ಒಂದು 6:32 ಆದಾಗ ಅನ್ಸುತ್ತೆ, 2 ನಿಮಿಷ ಲೇಟ್ ಆದಾಗ ಅನ್ಸುತ್ತೆ. ಸೂರ್ಯೋದಯ 2 ನಿಮಿಷ ಮೊದ್ಲಾದಾಗ ಅನ್ಸುತ್ತೆ. ಯಾಕೆ? ಇಲ್ಲೂ ಕೂಡ ಬೆಳಕಿನ ವಕ್ರೀಭವನವೇ ಕಾರಣ. ವಾಯುಮಂಡಲದಲ್ಲಿ ಬೆಳಕು ವಕ್ರೀಭವನಗೊಳ್ಳೋದ್ರಿಂದಲೇ ಏನಾಗತ್ತೆ, ಶೀಘ್ರವಾಗಿ ಸೂರ್ಯೋದಯ ಆದಾಗೆ ವಿಳಂಬಿತ ಸೂರ್ಯಾಸ್ತ ಆಗ್ತಾ ಇರೋದು ಹಾಗೆ ಅನ್ಸುತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಹೇಗೆ ನೋಡಿ, ಇಲ್ಲೇ ನೋಡಿ, ಚಿತ್ರವನ್ನ ಅಬ್ಸರ್ವ್ ಮಾಡಿ. ಭೂಮಿ ಇಲ್ಲಿದೆ, ವೀಕ್ಷಕನು ಇಲ್ಲಿದ್ದಾನೆ, ಇದು ವಾಯುಮಂಡಲ. ವಾಯುಮಂಡಲವನ್ನ ದಾಟಿ ವೀಕ್ಷಕನ ಕಣ್ಣಿಗೆ ಏನಾಗ್ಬೇಕು, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಣಬೇಕು, ಹೌದಾ? ಸೊ ಇದು ತೋರಿಕೆಯ ಸ್ಥಾನ ಅಂತ ಹೇಳಿದ್ರೆ ಇದನ್ನ ನೈಜ ಸ್ಥಾನ ಅಂತ ಹೇಳ್ತೇವೆ. ಇದು ಸೂರ್ಯಾಸ್ತಕ್ಕೆ ನೈಜ ಸ್ಥಾನ ಆದ್ರೆ ಇದು ಸೂರ್ಯೋದಯಕ್ಕೆ ನೈಜ ಸ್ಥಾನ. ಇಲ್ಲೂ ಕೂಡ ಏನಾಗತ್ತೆ, ವಾಯುಮಂಡಲದಲ್ಲಾಗುವ ವಕ್ರೀಭವನದಿಂದಾಗಿ ನಮಗೆ ಸ್ವಲ್ಪ ಮೊದಲೇ ಸೂರ್ಯೋದಯ ಆದಾಗೆ
ಸ್ವಲ್ಪ ನಂತರ ಸೂರ್ಯಾಸ್ತ ಆದಾಗೆ ಕಾಣಿಸುತ್ತೆ. ಅಂದ್ರೆ ಸೂರ್ಯನು ಮುಳುಗೋದು ಮತ್ತೆ ಹುಟ್ಟೋದು ಅಂತ ಹೇಳ್ತೇವೆ. ವಾಯುಮಂಡಲದಲ್ಲಿನ ವಕ್ರೀಭವನದ ಕಾರಣ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷ ನಂತರ ಏನಾಗತ್ತೆ, ನಮಗೆ ಗೋಚಾರ ಆಗತ್ತೆ. ಅಂದ್ರೆ ಹಾಗೆ ಕಾಣಿಸುತ್ತೆ ನಮ್ಗೆ, ಆದ್ರೆ ಸೂರ್ಯೋದಯ ಆಕ್ಚುಯಲ್ ಟೈಮಿಗೆ ಆಗತ್ತೆ, ಸೂರ್ಯಾಸ್ತ ಕೂಡ ಆಕ್ಚುಯಲ್ ಟೈಮಿಗೆ ಆಗತ್ತೆ. ಬಟ್ ನಮಗೆ ಏನ್ ಅನ್ಸುತ್ತೆ, 2 ನಿಮಿಷ ಮುಂಚಿತವಾಗಿ ಸೂರ್ಯೋದಯ ಆದಾಗೆ ಹಾಗೆ 2 ನಿಮಿಷ ಲೇಟ್ ಆಗಿ ಸೂರ್ಯಾಸ್ತ ಆದಾಗೆ ಕಾಣಿಸುತ್ತೆ. ಕಾರಣ ಏನು? ಕಾರಣ ವಾಯುಮಂಡಲದಲ್ಲಿನ ವಕ್ರೀಭವನ. ಇದನ್ನ ಸ್ಟಡಿ ಮಾಡ್ಕೊಂಡು ಬಂದ್ವಿ, ವಾಯುಮಂಡಲದಲ್ಲಿ ಹೇಗೆ ವಕ್ರೀಭವನ ಆಗತ್ತೆ, ಏನೇನೆಲ್ಲ ಬದಲಾವಣೆ ಆಗತ್ತೆ ಅಂತ. ಅದೇ ಕಾರಣ ಇಲ್ಲಿ ಹೇಳ್ತವೆ. ಇದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಶೀಘ್ರ ಸೂರ್ಯೋದಯ ಹಾಗೂ ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಏನು, ಕಾರಣದೊಂದಿಗೆ ವಿವರಿಸಿ ಅಂತ ಹೇಳ್ತಾರೆ. ಆಗ ನೀವು ಇದಿಷ್ಟನ್ನ ಬರಿಬೇಕು. ಏನು ಮೇನ್ ಆಗಿ ಕಾರಣ? ವಾಯುಮಂಡಲದ ವಕ್ರೀಭವನ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯನ ದುಂಡಾಕಾರದ ತೋರಿಕೆಯು ಚಪ್ಪಟೆಯಾಗಿರೋ ಹಾಗೆ ಕಾಣಿಸುತ್ತೆ. ಅರ್ಥ ಇದೆ, ವಾಯುಮಂಡಲದಲ್ಲಿ ಆಗುವ ವಕ್ರೀಭವನದಿಂದ ನಮ್ಗೆ ಏನ್ ಅನ್ಸುತ್ತೆ, ಹಾಗನ್ಸುತ್ತೆ. ಸೊ ಇದಿಷ್ಟು ಏನಿದು ವಾಯುಮಂಡಲದಲ್ಲಿ ಆಗುವ ವಕ್ರೀಭವನ. ನೆಕ್ಸ್ಟ್ ಅಲ್ಲಿ ನೋಡಿ, ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೆಳಕಿನ ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರೀತೇವೆ. ಸ್ಕ್ಯಾಟರಿಂಗ್ ಆಫ್ ಲೈಟ್. ಹಾಗಾದ್ರೆ ಬೆಳಕಿನ ಚದುರುವಿಕೆ ಅಂದ್ರೆ ಏನು? ಬೆಳಕಿನ ವಕ್ರೀಭವನವೇ ಬೇರೆ, ಬೆಳಕಿನ ಚದುರುವಿಕೆಯೇ ಬೇರೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ವಕ್ರೀಭವನವನ್ನ ಇಷ್ಟೊತ್ತು ಸ್ಟಡಿ ಮಾಡಿದ್ದೇವೆ, ಚದುರುವಿಕೆಯನ್ನ ಈಗ ನೋಡೋಣ. ಬೆಳಕಿನ ಕಿರಣವು ಅವು ಹಾದು ಹೋಗುವ ಮಾಧ್ಯಮದ ಕಣಗಳಿಂದ ಏನಾಗತ್ತೆ, ವಿಚಲಿತಗೊಳ್ಳುತ್ತೆ, ಚದುರುತ್ತೆ ಅಂತ ಹೇಳ್ತೇವೆ. ಅದನ್ನ ನಾವು ಬೆಳಕಿನ ಚದುರುವಿಕೆ ಅಂತ ಕರಿತೇವೆ. ಇದು ಸ್ಟೇಟ್ಮೆಂಟ್. ಇದರ ಅರ್ಥವನ್ನ ಹೇಳ್ತೇನೆ. ಸ್ಟೇಟ್ಮೆಂಟ್ ಅನ್ನ ನೀವು, ಬೆಳಕಿನ ಕಿರಣವು ಅವು ಹಾದು ಹೋಗುವ ಮಾಧ್ಯಮದ ಕಣಗಳಿಂದ ವಿಚಲಿತಗೊಳ್ಳೋದನ್ನ ಬೆಳಕಿನ ಚದುರುವಿಕೆ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳ್ತೇವೆ. ನೋಡಿ ಇಲ್ಲಿ, ಮಾಧ್ಯಮ ಅಂದ್ರೆ ಯಾವುದು? ಗಾಳಿ ಮಾಧ್ಯಮ, ಹೌದಾ? ಸೊ ಆ ಗಾಳಿ ಮಾಧ್ಯಮದಲ್ಲಿ ಬೆಳಕು ಹಾದು ಹೋಗುವಾಗ ಅಲ್ಲಿ ಗಾಳಿ ಅಷ್ಟೇ ಇರುತ್ತಾ? ಇಲ್ಲ, ಗಾಳಿಯ ಜೊತೆಗೆ ನಾವು ಏನೇನನ್ನ ನೋಡ್ತೇವೆ? ಒಂದು ಭೂಮಂಡಲ ಅಂತ ಆದ್ರೆ ಅಲ್ಲಿ ಗಾಳಿ ಇರುತ್ತೆ, ಹೌದಾ? ಗಾಳಿ ಅಂದ್ರೆ ನೈಟ್ರೋಜನ್, ಆಕ್ಸಿಜನ್ ಅವೆಲ್ಲ ಗಾಳಿ ಅಂತ ಹೇಳ್ತೇವೆ, ಹೌದಾ? ನೆಕ್ಸ್ಟ್ ಅಲ್ಲಿ ಏನಿರುತ್ತೆ? ಈ ಗಾಳಿ ಒಂದೇ ಇರೋದಿಲ್ಲ, ಅದರ ಜೊತೆಗೆ ಧೂಳಿನ ಕಣಗಳಿರುತ್ತೆ, ಹೌದಾ? ಧೂಳಿನ ಕಣ. ಸೊ ಧೂಳಿನ ಕಣದ ಜೊತೆಗೆ ಇನ್ನು ಏನನ್ನ ನೋಡ್ತೇವೆ ಅಂದ್ರೆ ನಾವು ಇಲ್ಲಿ ಮಳೆಯ ಹನಿಗಳನ್ನ ನೋಡ್ತೇವೆ ಕೆಲವೊಂದ್ಸಲ, ಹೌದಾ? ಮಳೆಯ ಹನಿಗಳಿರುತ್ತೆ. ಹಾಗೆ ನೆಕ್ಸ್ಟ್ ಅಲ್ಲಿ ಹೊಗೆ, ಹೌದಾ? ಹೊಗೆಯನ್ನ ನೋಡ್ತೇವೆ. ಹಾಗೆ ಏನ್ ಮಾಡ್ತೇವೆ? ಇದಿಷ್ಟು ನಾವು ಕಾಣ್ತೇವೆ. ಬೇರೆ 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 ಕಣಗಳಿರುತ್ತೆ, ಬರೀ ಗಾಳಿಯ ಕಣಗಳು ಮಾತ್ರ ಇರೋದಿಲ್ಲ, ಅಂದ್ರೆ ನೈಟ್ರೋಜನ್, ಆಕ್ಸಿಜನ್ ಕಣಗಳು ಮಾತ್ರ ಇರೋದಿಲ್ಲ. ಧೂಳಿನ ಕಣ ಇರುತ್ತೆ, ಮಳೆಯ ಹನಿಯ ಕಣಗಳಿರುತ್ತೆ, ಹಾಗೆ ಹೊಗೆ ಇರುತ್ತೆ, ಹೌದಾ? ಇವೆಲ್ಲದರಲ್ಲಿ ಬೇರೆ ಬೇರೆ ಪ್ರಮಾಣದ ಕಣಗಳಿರುತ್ತೆ. ಕೆಲವೊಂದ್ರಲ್ಲಿ ಸಣ್ಣ ಕಣಗಳಿದ್ರೆ ಇನ್ನು ಕೆಲವೊಂದ್ರಲ್ಲಿ ದೊಡ್ಡ ದೊಡ್ಡ ಕಣಗಳಿರುತ್ತೆ. ಈ ಎಲ್ಲ ಕಣಗಳ ಮೂಲಕ ಬೆಳಕು ಹಾದು ಹೋಗುವುದಾದ ಮಾಧ್ಯಮದ ಕಣ ಅಂತ ಹೇಳ್ತೇವೆ. ಅವುಗಳ ಮೂಲಕ ಹಾದು ಹೋಗುವಾಗ ಬೆಳಕು ಬೇರೆ ಬೇರೆ ಪ್ರಮಾಣದಲ್ಲಿ ಚದುರುತ್ತೆ. ಸೊ ಆ ಚದುರುವಿಕೆಯನ್ನ ನಾವು ಬೆಳಕಿನ ಚದುರುವಿಕೆ ಅಂತ ಹೇಳ್ತೇವೆ. ಇವೆಲ್ಲವನ್ನು ಒಟ್ಟುಗೂಡಿಸಿ ಬೆಳಕಿನ ಚದುರುವಿಕೆ ಅಂತ ಕರೀತೇವೆ, ಆಯ್ತಾ? ಆ ಚದುರುವ ಪ್ರಮಾಣ ಬೇರೆ ಬೇರೆ ಕಣಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅದನ್ನ ಮುಂದೆ ನೋಡೋಣ. ನೀವು ಬೆಳಕಿನ ಚದುರುವಿಕೆ ವ್ಯಾಖ್ಯವನ್ನ ಕೇಳಿದ್ರೆ, ಬೆಳಕಿನ ಕಿರಣವು ಹಾದು ಹೋಗುವ ಮಾಧ್ಯಮ ಕಣಗಳಿಂದ ವಿಚಲಿತಗೊಳ್ಳುತ್ತೆ. ಹೀಗೆ ವಿಚಲಿತಗೊಳ್ಳುವುದನ್ನ ನಾವು ಬೆಳಕಿನ ಚದುರುವಿಕೆ ಅಂತ ಕರೀತೇವೆ ಅನ್ನೋದನ್ನ ಬರಿಬೇಕು, ಆಯ್ತಾ? ನೋಡಿ ಇಲ್ಲೇ ಇದಕ್ಕೆ ಈ ವಿದ್ಯಮಾನಗಳಿಗೆ ಎಕ್ಸಾಂಪಲ್ ಅನ್ನ ಕೊಡ್ತೇವೆ. ಸಮುದ್ರದ ಆಳದಲ್ಲಿನ ನೀರಿನ ಬಣ್ಣ ಅಂತ ಹೇಳ್ತೇವೆ, ಹೌದಾ? ಬೆಳಕಿನ ಚದುರುವಿಕೆಯನ್ನ ನಾವು ಪಟ್ಟಕದಲ್ಲಿ ಕಲ್ತಿದ್ದೇವೆ ಅಲ್ವಾ? ಅದು ಚದುರಿ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದಿತ್ತು. ಸೊ ಅದನ್ನೇ ನಾವಿಲ್ಲಿ ಬಳಸ್ಕೊಳ್ತೇವೆ. ಬಟ್ ವಕ್ರೀಭವನ ಅಲ್ಲ, ಇಲ್ಲಿ ನಾವು ಹೇಳೋದು ಚದುರುವಿಕೆ, ಆಯ್ತಾ? ಈ ವಿದ್ಯಮಾನವನ್ನ ನಾವು ಎಲ್ಲಿ ಕಾಣ್ತೇವೆ ಅಂದ್ರೆ ಸಮುದ್ರದ ಆಳದಲ್ಲಿನ ನೀರಿನ ಬಣ್ಣ, ಹಾಗೆ ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬಣ್ಣ,
ಅಥವಾ ಸೂರ್ಯ ಕೆಂಪಾಗುವಿಕೆ ಇತ್ಯಾದಿಯನ್ನ ಬೆಳಕಿನ ಚದುರುವಿಕೆಗೆ ಎಕ್ಸಾಂಪಲ್ ಆಗಿ ಬರೀತೇವೆ. ಹೌದಾ? ಯಾವ್ಯಾವ್ದು ಎಕ್ಸಾಂಪಲ್ಲು? ಸಮುದ್ರದ ಆಳದಲ್ಲಿನ ನೀರಿನ ಬಣ್ಣ, ಹಾಗೆ ಆಕಾಶದಲ್ಲಿನ ನೀಲಿಯ ಬಣ್ಣ, ಹಾಗೆ ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯ ಕೆಂಪಾಗುವಿಕೆ. ಇವೆಲ್ಲ ಏನಿದು ಬೆಳಕಿನ ಚದುರುವಿಕೆಯ ಎಕ್ಸಾಂಪಲ್ ಅಂತ ಹೇಳ್ತೇವೆ. ಸೊ ನೋಡಿ ಇಲ್ಲೇ ಚದುರಿದ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ. ಈಗಷ್ಟೇ ಹೇಳಿದೆ ನಾನು, ಬೆಳಕು ಚದುರುವಾಗ ಅವುಗಳ ಕಣಗಳ ಮೂಲಕ ಹಾದು ಬರುತ್ತೆ. ಹೌದಾ? ಗಾಳಿಯ ಕಣಗಳು ನೈಟ್ರೋಜನ್, ಆಕ್ಸಿಜನ್ ಇರಬಹುದು, ಹಾಗೆ ಧೂಳಿನ ಕಣಗಳಿರುತ್ತೆ, ಹಾಗೆ ಹೊಗೆ ಇರುತ್ತೆ, ಹೊಗೆಯ ಕಣಗಳಿರುತ್ತೆ, ಹಾಗೆ ಮಳೆಯ ಹನಿಯ ಕಣಗಳಿರುತ್ತೆ, ಹೀಗೆ ಬೇರೆ 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 ಗಾತ್ರದ ಕಣಗಳಿರುತ್ತೆ. ಹೌದಾ? ಸೊ ಆ ಗಾತ್ರದ ಕಣಗಳ ಮೂಲಕ ಬೆಳಕು ಏನಾಗುತ್ತೆ? ಚದುರುತ್ತೆ. ಚದುರುವ ಪ್ರಮಾಣ ಅವುಗಳ ಕಣದ ಗಾತ್ರದ ಮೇಲೆ ಅವಲಂಬನೆಯಾಗಿರುತ್ತೆ. ಹೇಗೆ ಅನ್ನೋದನ್ನ ನೋಡೋಣ. ಅತಿ ಸಣ್ಣ ಗಾತ್ರದ ಕಣಗಳು ಅಂದ್ರೆ ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಇವೆಲ್ಲ ಏನಿದು ಸಣ್ಣ ಗಾತ್ರದ ಕಣಗಳು ಅಂತ ಹೇಳ್ತೇವೆ. ಸೊ ಈ ಕಣಗಳ ಮೂಲಕ ಮುಖ್ಯವಾಗಿ ಬೆಳಕು ಚದುರುವಾಗ ನೀಲಿ ಬೆಳಕನ್ನ ಜಾಸ್ತಿ ಚದುರಿಸುತ್ತೆ ಅಂತ ಹೇಳ್ತೇವೆ. ನೀಲಿ ಬೆಳಕನ್ನ ಜಾಸ್ತಿ ಚದುರಿಸುತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಸಣ್ಣ ಕಣಗಳ ಮೂಲಕ ಬೆಳಕು ಚದುರುವಾಗ ನೀಲಿಯ ಬೆಳಕು ಜಾಸ್ತಿ ಚದುರುತ್ತೆ. ನಾವೇನಂತ ಬರ್ದಿದ್ವಿ? ಬೆಳಕಿನ ಇದನ್ನ ಬರ್ದಿದ್ವಿ ಅಲ್ವಾ? ರೋಹಿತ, ಬಣ್ಣದ ರೋಹಿತ ಅಂತ ಹೇಳ್ತೇವೆ. ವಿಬ್ಗ್ಯಾರ್ ಅಂತ ಬರೀತೇವೆ. ಅದರಲ್ಲಿ ವಿ ಅಂದ್ರೆ ನೀಲಿ. ಹೌದಾ? ವೈಲೆಟ್ ಅಥವಾ ನೀಲಿ ಅಂತ ಹೇಳ್ತೇವೆ. ಸೊ ಸಣ್ಣ ಕಣಗಳ ಮೂಲಕ ಬೆಳಕು ಚದುರುವಾಗ ನೀಲಿ ಬೆಳಕನ್ನ ಏನ್ ಮಾಡತ್ತೆ? ಜಾಸ್ತಿ ಚದುರಿಸುತ್ತೆ. ಹಾಗೆ ದೊಡ್ಡ ಗಾತ್ರದ ಕಣಗಳ ಮೂಲಕ ಚದುರುವಾಗ ಅಥವಾ ರೆಡ್ ಅನ್ನ, ಕೆಂಪು ಬಣ್ಣವನ್ನ ಜಾಸ್ತಿ ಚದುರಿಸುತ್ತೆ ಅಂತ ಹೇಳ್ತೇವೆ. ಕಾರಣ ಇವುಗಳ ತರಂಗ ದೂರ. ನಾನು ನಿನ್ನೆ ಹೇಳಿದ್ದೆ, ತರಂಗ ದೂರ ಬೇರೆ ಬೇರೆ ಇರುತ್ತೆ. ತರಂಗ ದೂರವನ್ನ 400 ನ್ಯಾನೋಮೀಟರ್ ಇಂದ 700 ನ್ಯಾನೋಮೀಟರ್ ತನಕ ಹೇಳ್ತೇವೆ. ಹೌದಾ? 400 ಇಲ್ಲಿದ್ರೆ 700 ರೆಡ್ಡಿಗೆ ಬರುತ್ತೆ. ಇವುಗಳ ಮಧ್ಯದಲ್ಲಿ ಬೇರೆ ಬೇರೆ ತರಂಗ ದೂರ ಇರುತ್ತೆ. ಇದನ್ನ ನಿನ್ನೆ ಹೇಳಿದ್ದೇನೆ. ಸೊ ಈ ತರಂಗ ದೂರದ ಬದಲಾವಣೆಯೇ ಇದಕ್ಕೆ ಕಾರಣ. ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ತರಂಗ ದೂರ ಇರೋದ್ರಿಂದ ಅವುಗಳ ಚದುರುವಿಕೆಯ ಪ್ರಮಾಣ ಕೂಡ ಏನಾಗತ್ತೆ? ಬದಲಾಗತ್ತೆ. ಸೊ ಸಣ್ಣ ಗಾತ್ರದ ಕಣಗಳ ಮೂಲಕ ಬೆಳಕು ಚದುರುವಾಗ ನೀಲಿ ಬೆಳಕನ್ನ ಚದುರಿಸಿದ್ರೆ, ದೊಡ್ಡ ಗಾತ್ರದ ಕಣಗಳ ಮೂಲಕ ಬೆಳಕು ಹಾದಿ ಅದು ಚದುರುವಾಗ ರೆಡ್ ಲೈಟ್ ಅಥವಾ ಕೆಂಪು ಬಣ್ಣವನ್ನ ಜಾಸ್ತಿ ಚದುರಿಸುತ್ತೆ. ಇದಕ್ಕೆ ಕಾರಣ ಅವುಗಳ ತರಂಗ ದೂರ ಅಂತ ಹೇಳ್ತೇವೆ. ಕೆಂಪು ಬೆಳಕಿನ ತರಂಗ ದೂರ ಹೆಚ್ಚು, ನೀಲಿ ಬೆಳಕಿನ ತರಂಗ ದೂರ ಕಡಿಮೆ. ಹೌದಾ? ಇದನ್ನ ನಿನ್ನೆ ಕ್ಲಾಸಲ್ಲಿ ಕಲ್ತಿದ್ದೇವೆ. ಹಾಗಾದ್ರೆ ಇದನ್ನ ಟಿಂಡಾಲ್ ಇಫೆಕ್ಟ್ ಅಂತ ಹೇಳ್ತೇವೆ. ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಟಿಂಡಾಲ್ ಪರಿಣಾಮ ಅಂದ್ರೆ ಏನು? ಇವುಗಳನ್ನ ವ್ಯಾಖ್ಯೆಯನ್ನ ಬರೆದು ಎಕ್ಸ್ಪ್ಲೇನ್ ಮಾಡಿ, ವಿವರಣೆ ಕೊಡಿ ಅಂತ ಕೇಳ್ತಾರೆ. ನೋಡಿ ಇಲ್ಲಿ, ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ನಾವು ಟಿಂಡಾಲ್ ಇಫೆಕ್ಟ್ ಅಂತ ಕರಿತೇವೆ. ಹೌದಾ? ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ. ನೀವು ಬೇರೆ ಬೇರೆ ಪದಾರ್ಥಗಳನ್ನ ನೋಡ್ತೇವೆ, ಮಿಶ್ರಣಗಳನ್ನ ನೋಡಿದೀರ. ಹೌದಾ? ಯಾವ್ದದು? ಕೆಲವನ್ನ ನಾವು ನೈಜ ಮಿಶ್ರಣ ಅಂತ ಕರಿತೇವೆ ಅಲ್ವಾ? ಸೊ ಇಲ್ಲಿ ನೋಡಿ, ಒಂದು ನೈಜ ಮಿಶ್ರಣ. ನೆನಪು ಮಾಡ್ಕೊಳ್ಳಿ, ಇದನ್ನೆಲ್ಲ ಆಲ್ರೆಡಿ ಸ್ಟಡಿ ಮಾಡಿದೀರಾ. ನೆಕ್ಸ್ಟ್ ಅಲ್ಲಿ ಎರಡನೇದು ಮಡ್ಡಿ ಮಿಶ್ರಣ ಅಂತ ಹೇಳ್ತೇವೆ. ಹೌದಾ? ಮಡ್ಡಿ ಮಿಶ್ರಣ. ಹಾಗೆ ಕಲೀಲ ಮಿಶ್ರಣವನ್ನು ಕೂಡ ನೀವು ಕಲ್ತಿದ್ದೀರಾ ಅಲ್ವಾ? ಕಲೀಲಗಳ ಮಿಶ್ರಣ. ನೈಜ ಮಿಶ್ರಣ ಅಂದ್ರೆ ಏನು? ಒಂದು ಮಿಕ್ಸ್ಚರ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀರಿನಲ್ಲಿ ಸಕ್ಕರೆಯನ್ನ ಕರಗಿಸಿದ್ದೇವೆ. ಹೌದಾ? ಆಮೇಲೆ ಕರಗಿದ ಮೇಲೆ ಆ ಮಿಶ್ರಣವನ್ನ ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವುಗಳನ್ನ ಏನಂತ ಕರಿತೇವೆ? ನೈಜ ಮಿಶ್ರಣ ಅಂತ ಕರಿತೇವೆ. ಸೊ ಇವುಗಳ ಮೂಲಕ ಬೆಳಕು ಹಾದಾಗ ಇವುಗಳ ಚದುರುವಿಕೆ ಕಡಿಮೆ. ಆಯ್ತಾ? ಯಾಕಂದ್ರೆ ಈ ಮಿಶ್ರಣದಲ್ಲಿ ಸಣ್ಣ ಕಣಗಳಿರುತ್ತೆ. ಇಲ್ಲಿ ಸಣ್ಣ ಕಣಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿ ಏನಾಗೋದಿಲ್ಲ, ಬೆಳಕು ಜಾಸ್ತಿ ಚದುರೋದಿಲ್ಲ ಅಂತ ಹೇಳ್ತೇವೆ. ಇನ್ನು ಮಡ್ಡಿ ಮಿಶ್ರಣ ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ನೀರಲ್ಲಿ ಚಾಕ್ ಪೀಸ್ ಪೌಡರ್ ಇರುತ್ತಲ್ವಾ, ಅದನ್ನ ಹಾಕಿ
ಕರಡಿ, ಇಲ್ಲ ಅಂದ್ರೆ ಜೇಡಿ ಮಣ್ಣನ್ನ ತಗೊಂಡು ಕರಡಿದಾಗ ಇದ್ರಲ್ಲಿ ನೀರಲ್ಲಿ ಕರಡಿದಾಗ ಏನಾಗತ್ತೆ ಅಲ್ಲಿ ಈ ನೈಜ ಮಿಶ್ರಣದಲ್ಲಿ ಇರೋ ಕಣಗಳಿಗಿಂತ ಸ್ವಲ್ಪ ದೊಡ್ಡ ಪ್ರಮಾಣದ ಕಣಗಳು ಇರುತ್ತೆ, ಹೌದಾ? ಆಗ ಅವುಗಳ ಮೂಲಕ ಬೆಳಕನ್ನ ಹಾಯಿಸಿದಾಗ ಏನಾಗತ್ತೆ ಅಂದ್ರೆ ನೈಜ ಮಿಶ್ರಣಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಚದುರುವಿಕೆಯನ್ನ ಕಾಣ್ತೇವೆ. ಯಾಕಂದ್ರೆ ಜಾಸ್ತಿ ದೊಡ್ಡ ಕಣಗಳು ಇರುತ್ತೆ ಅಂತ ಹೇಳ್ತೇವೆ. ಸೊ ಕಲಿಲ ಮಿಶ್ರಣ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಮಿಕ್ಸ್ಚರ್ ಆಫ್ ವಾಟರ್ ಅಂಡ್ ಮಿಲ್ಕ್. ಸೊ ನೀರು ಮತ್ತೆ ಹಾಲಿನ ಮಿಶ್ರಣ. ಇದು ನೋಡ್ಲಿಕ್ಕೆ ನೈಜ ಮಿಶ್ರಣದ ತರ ಅನ್ಸಿದ್ರು ಇದು ನೈಜ ಮಿಶ್ರಣ ಅಲ್ಲ, ಇದನ್ನ ಕಲಿಲ ಮಿಶ್ರಣ ಅಂತ ಕರಿತೇವೆ, ಹೌದಾ? ಇಲ್ಲಿ ಏನಾಗತ್ತೆ, ಸಣ್ಣ ಕಣಗಳು ಇರುತ್ತೆ, ದೊಡ್ಡ ಕಣಗಳು ಇರುತ್ತೆ. ಆದ್ರೆ ದೊಡ್ಡ ಕಣಗಳು ಜಾಸ್ತಿ ಇರೋದ್ರಿಂದ ಇವುಗಳ ಮೂಲಕ ಬೆಳಕು ಹಾದಾಗ ಮ್ಯಾಕ್ಸಿಮಮ್ ಆಗಿ ಏನಾಗತ್ತೆ, ಬೆಳಕು ಸ್ಕ್ಯಾಟ್ರಿಂಗ್ ಒಕ್ಕರ್ ಆಗುತ್ತೆ ಅಥವಾ ಬೆಳಕು ಚದುರುತ್ತೆ ಅಂತ ಹೇಳ್ತೇವೆ, ಹೌದಾ? ಅದನ್ನ ಇಲ್ಲಿ ತೋರಿಸಿದ್ದಾರೆ. ಇದನ್ನೇ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೇವೆ. ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರಿತೇವೆ. ಸೊ ನೋಡಿ, ಇಲ್ಲಿ ಬೆಳಕು, ಹೊಗೆ, ನೀರಿನ ಸಣ್ಣ ಬಿಂದುಗಳು, ನಿಲಂಬಿತ ಧೂಳಿನ ಕಣಗಳು ಹಾಗೆ ಇವೆಲ್ಲವನ್ನ ಹೊಂದಿರೋದ್ರಿಂದ ಇವುಗಳ ಮೂಲಕ ಇದನ್ನ ತಾಗಿಸ್ಕೊಂಡು ಹಾದು ಬರುವಾಗ ಬೆಳಕಿನ ಪಥ ನಮ್ಗೆ ಏನಾಗತ್ತೆ, ಗೋಚಾರ ಆಗತ್ತೆ. ಗೋಚಾರ ಆಗುವಾಗ ಸಣ್ಣ ಕಣಗಳಿದ್ರೆ ಕಡಿಮೆ ಪ್ರಮಾಣದಲ್ಲಿ ಗೋಚರಿಸುತ್ತೆ, ದೊಡ್ಡ ಕಣಗಳಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಗೋಚಾರ ಆಗತ್ತೆ ಅಂತ ಹೇಳ್ತೇವೆ, ಹೌದಾ? ಇದನ್ನ ನಾವಿಲ್ಲಿ ನೋಡ್ಬಹುದು. ಕಿಟಕಿಯ ಮೂಲಕ ಹಾದು ಬರುವ ಬೆಳಕು, ಹಾಗೆ ಅರಣ್ಯಗಳಲ್ಲಿ ನಾವೇನ್ ಮಾಡ್ತೇವೆ, ಹೀಗೆ ಬೆಳಕು ಹಾದು ಬರುವುದನ್ನ, ಗಿಡಗಳ ಮಧ್ಯದಿಂದ ಸೂರ್ಯನ ಬೆಳಕು ಹಾದು ಬರೋದನ್ನ ನೋಡ್ತೇವೆ, ಹೌದಾ? ಇವೆಲ್ಲವನ್ನ ಬೆಳಕಿನ ಚದುರುವಿಕೆಗೆ ನಾವು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಸೊ ಇದಿಷ್ಟು ನೋಡಿ, ಇಲ್ಲಿ ಎಕ್ಸಾಂಪಲ್, ಕೋಣೆಯಲ್ಲಿ ಹೊಗೆ ಅಥವಾ ಧೂಳು ಇದ್ದಾಗ ಇದು ಕಿಟಕಿಗೆ ಪ್ರವೇಶ ಮಾಡುವ ಬೆಳಕಿನ ಕಿರಣವನ್ನ ಏನ್ ಮಾಡುತ್ತೆ, ಗೋಚಾರ ಮಾಡತ್ತೆ ಅಂತ ಹೇಳ್ತೇವೆ. ಇವೆಲ್ಲ ಏನಿದು ಬೆಳಕಿನ ಚದುರುವಿಕೆ. ಹಾಗಾದ್ರೆ ಈ ಚದುರುವಿಕೆಯಿಂದ ನಿಸರ್ಗದಲ್ಲಿ ನಾವು ಯಾವ ರೀತಿಯ ವಿದ್ಯಮಾನವನ್ನ ನೋಡಬಹುದು? ಮೊದಲನೆಯದಾಗಿ, ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ? ಈ ಕ್ವಶನ್ ಅನ್ನು ಕೇಳ್ತಾರೆ. ಸೊ ಇಲ್ಲಿ ಆಕಾಶದ ಬಣ್ಣ ನಮ್ಗೆ ಹೀಗೆ ಕಾಣಿಸುತ್ತೆ, ನೀಲಿಯಾಗಿ ಕಾಣಿಸುತ್ತೆ ಅಲ್ವಾ? ಯಾಕೆ ಹಾಗಾದ್ರೆ? ಈಗ ನೀಲಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ನಾವು ಎಲ್ಲರೂ ನೋಡಿರ್ತೇವೆ. ಅದಕ್ಕೆ ಕಾರಣ ಏನು? ನೀಲಿಯಾಗಿ ಯಾಕೆ ಕಾಣಿಸುತ್ತೆ ಅಂದ್ರೆ ಬೆಳಕಿನ ಚದುರುವಿಕೆಯೇ ಇದಕ್ಕೆ ಕಾರಣ. ಬೆಳಕು ಚದುರಿ ಅದೇನಾಗತ್ತೆ, ಇದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ಆದ್ರೆ ನಮ್ಗಿಲ್ಲಿ ನೀಲಿ ಬಣ್ಣನೇ ಯಾಕೆ ಕಾಣಿಸುತ್ತೆ? ಇದು ಕ್ವಶನ್, ಹೌದಾ? ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗತ್ತೆ, ಬೆಳಕಿನ ಚದುರುವಿಕೆ ಆಗ್ತಾ ಇದೆ, ಬೆಳಕಿನ ಚದುರುವಿಕೆ ಆಗತ್ತೆ. ಬೆಳಕು ಚದುರಿ ಬೇರೆ ಬೇರೆ ಬಣ್ಣಗಳು ಕಾಣಿಸುತ್ತೆ, ಹೌದಾ? ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀಲಿ ಬಣ್ಣನೇ ಯಾಕೆ ಕಾಣಿಸುತ್ತೆ ಅನ್ನೋದು ಕ್ವಶನ್. ನೋಡಿ, ಇಲ್ಲಿ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶ ಮಾಡಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು, ನೋಡಿ ಇಲ್ಲಿ ಈಗ ಸೂರ್ಯನ ಬೆಳಕು ಇಲ್ಲಿದೆ. ಸೊ ಆಕಾಶ ನೀಲಿ ಕಾಣಿಸೋದಕ್ಕೆ ಕಾರಣ ನಾವು ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇರ್ತೇವೆ, ಹೌದಾ? ಸೊ ಸೂರ್ಯನ ಬೆಳಕು ನಮ್ಮ ಇಲ್ಲಿ ಗಾಳಿಯನ್ನ ಹಾದು ನಮ್ಮ ಕಣ್ಣನ್ನ ಪ್ರವೇಶ ಮಾಡಬೇಕು. ಗಾಳಿಯಲ್ಲಿ ಹಾಯೋವಾಗ ಏನಾಗತ್ತೆ, ಚದುರುತ್ತೆ. ಚದುರೋದಕ್ಕೆ ಕಾರಣ ಏನು ಅಂದ್ರೆ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು, ನೈಟ್ರೋಜನ್ ಕಣಗಳು, ಆಕ್ಸಿಜನ್ ಕಣಗಳು ಅಂತ ಹೇಳ್ತೇವೆ. ಇವೆಲ್ಲವನ್ನ ಸಣ್ಣ ಕಣಗಳು ಅಂತ ಕರಿತೇವೆ. ಸೊ ಈ ಸಣ್ಣ ಕಣಗಳ ಮೂಲಕ ಗಾಳಿಯಲ್ಲಿ ಏನಾಗ್ಬೇಕು, ಬೆಳಕು ಹಾದು ನಮ್ಮ ಕಣ್ಣನ್ನ ಪ್ರವೇಶ ಮಾಡ್ಬೇಕು. ಹಾಗ ಹಾಯೋವಾಗ ಏನಾಗತ್ತೆ, ಬೆಳಕು ಚದುರುತ್ತೆ. ಚದುರಿ ಕೆಂಪು ಬಣ್ಣ, ನೀಲಿ ಬಣ್ಣ ಎಲ್ಲ ಬಣ್ಣ ಚದುರಬೇಕು, ಹೌದಾ? ಬೇರೆ ಬೇರೆ ಪ್ರಮಾಣದಲ್ಲಿ ಚದುರುತ್ತೆ ಅನ್ನೋದನ್ನ ನೋಡಿದ್ದೇವೆ. ಕೆಂಪು ಬಣ್ಣ ಏನಾಗಿರುತ್ತೆ, ಇದಕ್ಕೆ ತರಂಗ ದೂರ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇದು ಅತಿ ಸಣ್ಣ ಕಣಗಳು ಕಡಿಮೆ ತರಂಗ ದೂರ ಇರೋ ಬೆಳಕನ್ನ ಚದುರಿಸುತ್ತೆ ಅಂತ ಆಗ್ಲೇ ಹೇಳಿದೆ, ಹೌದಾ? ಸೊ ಇಲ್ಲಿ ಏನಾಗೋದಿಲ್ಲ, ಕೆಂಪು ಬಣ್ಣ ಕಡಿಮೆ ಚದುರುತ್ತೆ, ನೀಲಿ ಬಣ್ಣ ಏನಾಗತ್ತೆ, ತೀವ್ರವಾಗಿ ಚದುರುತ್ತೆ. ಸೊ ನೀಲಿ ಬಣ್ಣ ಸಣ್ಣ ಕಣಗಳಲ್ಲಿ ಜಾಸ್ತಿ ಚದುರೋದ್ರಿಂದ ನಮಗೆ ಏನಾಗತ್ತೆ, ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತೇವೆ. ಇದು ಇದಕ್ಕೆ ಮುಖ್ಯ ಕಾರಣ. ಮೊದಲನೆಯದಾಗಿ, ಬೆಳಕು ಗಾಳಿಯನ್ನ ಹಾದು ನಮ್ಮ ಕಣ್ಣನ್ನ ಪ್ರವೇಶ ಮಾಡುವಾಗ ಬೆಳಕಿನ ಚದುರುವಿಕೆ ಉಂಟಾಗತ್ತೆ. ಬೆಳಕು ಘಟಕ ಬಣ್ಣವಾಗಿ ಚದುರುತ್ತೆ. ನೀಲಿನೇ ಯಾಕೆ ಕಾಣಿಸುತ್ತೆ ಅಂದ್ರೆ
ಗಾಳಿಯ ಮೂಲಕ ಬೆಳಕು ಚದುರೋವಾಗ ಅತಿ ಸಣ್ಣ ಕಣಗಳು, ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಏನ್ ಮಾಡತ್ತೆ ಅಂದ್ರೆ ಅಧಿಕ ತರಂಗ ದೂರವಿರುವ ಕೆಂಪು ಬಣ್ಣವನ್ನ ಕಡಿಮೆ ಚದುರಿಸುತ್ತೆ. ಸೊ ಕೆಂಪು ಬಣ್ಣ ಕಡಿಮೆ ಚದುರಿದೆ ಅಂದ್ರೆ ಅದಕ್ಕೂ ಕೆಳಗಡೆ ಇರೋ ಬಣ್ಣಗಳು ಅಂದ್ರೆ ವಿಬ್ಗ್ಯಾರ್ ಅಂತ ಹೇಳ್ತೀವಲ್ವಾ, ಇದಿಷ್ಟು ಕಲರ್ಸ್. ಸೊ ಇಲ್ಲಿ ವೈಲೆಟ್ ಕಡಿಮೆ ಚದುರಿದೆ ಅಂದ್ರೆ ಇವಿಷ್ಟು ಕಡಿಮೆ ಚದುರುತ್ತೆ ಅಂತ ಅರ್ಥ. ಇಲ್ಲಿ ಕಡಿಮೆ ವೇವ್ ಲೆಂತ್ ಯಾವ್ದಕ್ಕಿದೆ, ರೆಡ್ಡಿಗಿದೆ, ಹೌದಾ? ತುಂಬಾ ಕಡಿಮೆ ವೇವ್ ಲೆಂತ್ ಇರೋದಕ್ಕಾಗಿ ಇದು ಏನ್ ಮಾಡುತ್ತೆ, ಕೆಂಪು ಬಣ್ಣಕ್ಕೆ ಜಾಸ್ತಿ ವೇವ್ ಲೆಂತ್, ನೀಲಿ ಬಣ್ಣ ಕಡಿಮೆ ವೇವ್ ಲೆಂತ್ ಅಂತ ಹೇಳ್ತೇವೆ. ಸೊ ನೀಲಿ ಬಣ್ಣ ಕಡಿಮೆ ತರಂಗ ದೂರ ಹೊಂದಿರೋದಕ್ಕಾಗಿ ಸಣ್ಣ ಕಣಗಳು ಅವುಗಳನ್ನ ಜಾಸ್ತಿ ಚದುರಿಸುತ್ತೆ. ಅವುಗಳು ಜಾಸ್ತಿ ಚದುರೋದ್ರಿಂದ ನಮ್ಗೆ ಏನಾಗತ್ತೆ, ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತೇವೆ. ಇದು ಇದಕ್ಕೆ ಮುಖ್ಯ ಕಾರಣ. ಸೊ ನೀಲಿ ಬಣ್ಣ ಜಾಸ್ತಿ ಚದುರೋದ್ರಿಂದ ನೀಲಿ ನಮ್ಗೆ ಕಾಣಿಸುತ್ತೆ. ಭೂಮಿಗೆ ವಾಯುಮಂಡಲವಿಲ್ಲದೆ ಇದ್ರೆ, ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭೂಮಿಗೆ ವಾಯುಮಂಡಲ ಇಲ್ಲದೆ ಇದ್ರೆ ಬೆಳಕಿನ ಚದುರುವಿಕೆ ಆಗ್ತಿತ್ತಾ? ಇಲ್ಲ, ಬೆಳಕು ಚದುರ್ತಾನೆ ಇರ್ಲಿಲ್ಲ. ಆಗ ಆಕಾಶ ಹೇಗ್ ಕಾಣಿಸ್ತಿತ್ತು? ಆಗ್ಲೂ ನಿಮ್ಗೆ ನೀಲಿಯಾಗೆ ಕಾಣಿಸ್ತಿತ್ತಾ? ಇಲ್ಲ, ಆಗ ಆಕಾಶ ಏನಾಗ್ತಿತ್ತು, ಕಡು ಕತ್ತಲಾಗಿ ಕಾಣಿಸ್ತಾ ಇತ್ತು. ಯಾಕೆ ಅಂದ್ರೆ ಅಲ್ಲಿ ವಾಯುಮಂಡಲ ಇರೋದಿಲ್ಲ, ಬೆಳಕಿನ ವಕ್ರೀಭವನವೇ ಆಗೋದಿಲ್ಲ. ಅದಕ್ಕಾಗಿ ಆಕಾಶ ಏನಾಗ್ಬೇಕಿತ್ತು, ಕಡುಗತ್ತಲಲ್ಲಿ ಅಥವಾ ಕಪ್ಪಾಗಿ ಕಾಣಿಸ್ಬೇಕಿತ್ತು. ನೋಡಿ, ಅತಿ ಎತ್ತರದಲ್ಲಿ ಹಾರ್ತಾ ಇರೋ ಪ್ರಯಾಣಿಕರಿಗೆ ಆಕಾಶ ಕಪ್ಪಾಗಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂದ್ರೆ ಅಲ್ಲಿ ವಾಯುಮಂಡಲ ಇರೋದಿಲ್ಲ, ಹೌದಾ? ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ ಆಗೋದಿಲ್ಲ, ಅದಕ್ಕಾಗಿ ಆಕಾಶ ಏನಾಗತ್ತೆ, ಕಪ್ಪಾಗಿ ಕಾಣಿಸುತ್ತೆ. ನಮ್ಮ ಕಣ್ಣಿಗೆ ಯಾಕೆ ಅದು ಆಕಾಶ ನೀಲಿ ಕಾಣಿಸುತ್ತೆ ಅಂದ್ರೆ ವಾಯುಮಂಡಲದ ವಕ್ರೀಭವನ ಆಗಿ ನಮ್ಮ ಕಣ್ಣನ್ನ ಪ್ರವೇಶ ಮಾಡಬೇಕು, ಅಲ್ಲಿ ಬೆಳಕು ಚದುರುವಿಕೆ ಉಂಟಾಗತ್ತೆ. ಬೆಳಕಿನ ಚದುರುವಿಕೆ ಕಾರಣ ವಾಯುಮಂಡಲದಿಂದ ಬೆಳಕು ಹಾದು ಬರುವಾಗ. ಇದನ್ನ ನೀವು ಬರಿಬೇಕು ಎಕ್ಸಾಮ್ ಅಲ್ಲಿ, ಆಯ್ತಾ? ನೆಕ್ಸ್ಟ್ ಅಲ್ಲಿ ಕೊನೆಯಲ್ಲಿ ಅಪಾಯದ ಸಂಕೇತ ದೀಪಗಳು. ನೋಡಿ, ಇಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ನೋಡ್ತೇವೆ, ರೆಡ್ ಲೈಟ್ ಬಿದ್ದಾಗ ಸ್ಟಾಪ್ ಆಗತ್ತೆ, ಹೌದಾ? ಇಲ್ಲಿ ರೆಡ್ ಲೈಟ್ ಅನ್ನೇ ಯಾಕೆ ಯೂಸ್ ಮಾಡ್ತೇವೆ, ಬೇರೆ ಬಣ್ಣವನ್ನ ಯಾಕೆ ಹಾಕೋದಿಲ್ಲ? ಇದಕ್ಕೆ ಕಾರಣ ಮತ್ತೆ ಬೆಳಕಿನ ಚದುರುವಿಕೆ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಬೆಳಕಿನ ಅಪಾಯದ ಸಂಕೇತಗಳು ಕೆಂಪು ದೀಪವನ್ನ ಬಳಸ್ತೇವೆ, ಏಕಂದ್ರೆ ಇದು ಗೋಚರ ವರ್ಣಪಟಲದಲ್ಲಿ ಅತಿ ಉದ್ದ ತರಂಗಾಂತರ ಹೊಂದಿರುವ. ಉದ್ದ ತರಂಗಾಂತರ ಯಾವ್ದಕ್ಕಿರುತ್ತೆ, ಕೆಂಪು ಲೈಟಿಗೆ ಇರುತ್ತೆ, ಹೌದಾ? ಕೆಂಪು ಬೆಳಕಿನ ತರಂಗ ದೂರ ಹೆಚ್ಚು ಅಂತ ಹೇಳ್ತೇವೆ. ಕೆಂಪು ಬೆಳಕಿನ ತರಂಗ ದೂರ ಎಲ್ಲದಕ್ಕಿಂತ ಏನಿರುತ್ತೆ, ಹೆಚ್ಚಿರುತ್ತೆ. ಸೊ ಹಾಗಾಗಿ ಏನಾಗತ್ತೆ, ಇಲ್ಲಿ ಇದು ಹೆಚ್ಚು ತರಂಗ ದೂರವನ್ನ ಹೊಂದಿದ್ದು ಮಂಜು ಹಾಗೂ ಮಳೆಯ ಕಣಗಳು ಹಾಗೆ ಹೊಗೆಯಂತಹ ವಾತಾವರಣದ ಕಣಗಳಿಂದ ಏನಾಗತ್ತೆ, ಕನಿಷ್ಠವಾಗಿ ಚದುರು ಹೋಗುವಂತೆ ಮಾಡತ್ತೆ. ಸೊ ಇದರ ತರಂಗ ದೂರ ಹೆಚ್ಚಿರೋದ್ರಿಂದ ಇದು ಚದುರಿದ್ರೂ ಕೂಡ ಇದರ ತರಂಗ ದೂರ ಜಾಸ್ತಿ ಇರೋದ್ರಿಂದ ಕೊನೆಯ ತನಕ ಚದುರಿ ನಮ್ಮ ಕಣ್ಣನ್ನ ಪ್ರವೇಶ ಮಾಡತ್ತೆ. ಉಳಿದ ಕಲರ್ಸ್ ರೆಡ್ಡಿಗೆ ಕಂಪೇರ್ ಮಾಡಿದ್ರೆ ಉಳಿದಿರೋ ಕಲರ್ಸ್ಗೆ ತರಂಗ ದೂರ ಕಡಿಮೆ, ಹೌದಾ? ಅವು ಏನಾಗುತ್ತೆ, ವೆರಿ ಶಾರ್ಟ್ ವೇವ್ ಲೆಂತ್ ಇರೋದಕ್ಕೆ ನಮ್ಮ ಕಣ್ಣನ್ನ ಪ್ರವೇಶ ಮಾಡೋದೇ ಇಲ್ಲ, ಮಧ್ಯದಲ್ಲೇ ಚದುರಿ ಮಾಯವಾಗಿ ಬಿಡತ್ತೆ. ಆದ್ರೆ ಕೆಂಪಿಗೆ ತರಂಗ ದೂರ ಹೆಚ್ಚಿರೋದ್ರಿಂದ ಅದು ಮಂಜು ಮಳೆ ಹಾಗೂ ಹೊಗೆಯಂತಹ ವಾತಾವರಣ ಇದ್ರೂ ಕೂಡ ಅವುಗಳಲ್ಲಿ ಚದುರಿ ನಮ್ಮ ಕಣ್ಣನ್ನ ಪ್ರವೇಶ ಮಾಡೋ ತನಕನೂ ಏನಾಗತ್ತೆ, ತರಂಗ ದೂರ ಇರುತ್ತೆ ಅನ್ನೋದು ಇದಕ್ಕೆ ಕಾರಣ. ಇದನ್ನು ಕೇಳಬಹುದು, ಅಪಾಯದ ಸಂಕೇತ ದೀಪಗಳಲ್ಲಿ ಕೆಂಪು ಬಣ್ಣವನ್ನ ಯಾಕೆ ಬಳಸ್ತೇವೆ ಅಥವಾ ಯಾಕೆ ಕೆಂಪು ಬಣ್ಣದಲ್ಲಿ ಇರುತ್ತೆ ಅನ್ನೋದಕ್ಕೆ ಕಾರಣ ಇದು. ಕೆಂಪು ಅತಿ ಹೆಚ್ಚು ತರಂಗ ದೂರ ಹೊಂದಿದೆ, ಹಾಗೆ ಬೆಳಕು ಏನಾಗತ್ತೆ, ಇಲ್ಲಿ ಗೋಚರ ವರ್ಣಪಟಲದಲ್ಲಿ ಅತಿ ಉದ್ದದ ತರಂಗ ದೂರ ಹೊಂದಿರುವ ಕೆಂಪು ಬಣ್ಣ ಆದ್ದರಿಂದ ಮಂಜು ಮಳೆ ಹಾಗೂ ಹೊಗೆಯಂತಹ ವಾತಾವರಣದ ಕಣಗಳು ಕನಿಷ್ಠ ಚದುರು ಹೋಗುವಂತೆ ಮಾಡುತ್ತೆ ಕೆಂಪು ಬಣ್ಣವನ್ನ. ಸೊ ಇದರ ತರಂಗ ದೂರ ಹೆಚ್ಚಿರೋದ್ರಿಂದ ಇದು ನಮ್ಮ ಕಣ್ಣನ್ನ ಪ್ರವೇಶ ಮಾಡತ್ತೆ ಅಂತ ಹೇಳ್ತೇವೆ. ಈ ಕೆಂಪು ದೀಪವು ಕಡಿಮೆ ಮಸುಕಾಗುವಿಕೆಯೊಂದಿಗೆ ಹೆಚ್ಚಿನ ದೂರ ಪ್ರಯಾಣ ಮಾಡಲು ಅನುವು ಮಾಡಿಕೊಡುತ್ತೆ. ಅದಕ್ಕಾಗಿ ನಾವು ಸಂಚಾರ ದೀಪಗಳಲ್ಲಿ ಹಾಗೂ ಅಪಾಯ ಸಂಕೇತಗಳಲ್ಲಿ ದೂರದಿಂದ ಬರೋ ಚಾಲಕರಿಗೆ ಸ್ಪಷ್ಟವಾಗಿ ಕಾಣೋದಕ್ಕೆ ಏನ್ ಮಾಡ್ತೇವೆ,
ಈ ಕೆಂಪು ಬಣ್ಣವನ್ನ ಬಳಸ್ತೇವೆ. ಇಲ್ಲಷ್ಟೇ ಅಲ್ಲ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಅಷ್ಟೇ ಅಲ್ಲ, ಆಂಬ್ಯುಲೆನ್ಸ್ ಅಲ್ಲೂ ಬಳಸ್ತಾರೆ. ನೆಕ್ಸ್ಟ್ ಅಲ್ಲಿ ಪೊಲೀಸ್ ಜೀಪ್ಗಳಲ್ಲೂ ಇರುತ್ತೆ. ಹಾಗೆ ಯಾವ್ದಾದ್ರು ಒಂದು ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ ಅಂದ್ರೆ ರೋಡ್ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಕೂಡ ಏನ್ ಮಾಡ್ತೇವೆ, ಅಲ್ಲಿ ವೆಹಿಕಲ್ ಅಲ್ಲಿ ರೆಡ್ ಲೈಟ್ ಅನ್ನ ಬಳಸ್ತೇವೆ. ಹೌದಾ, ಕಾರಣ ಇದು. ಸೊ ಇದಿಷ್ಟು ಏನಿದು ಕಾರಣ. ಇನ್ನೂ ಒಂದು ವಿದ್ಯಮಾನವನ್ನ ನೋಡ್ತೇವೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯನ ಬಣ್ಣ. ಸೊ ಇಲ್ಲಿ ಯಾವ್ದಿರುತ್ತೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯನ ಬಣ್ಣ ಕೆಂಪಾಗಿ ಕಾಣಿಸುತ್ತೆ ಅಂತ ಹೇಳ್ತೇವೆ, ಅಥವಾ ರೆಡಿಶ್ ಅಂತ ಹೇಳ್ತೇವೆ ಅಲ್ವಾ. ಅಥವಾ ಕೆಲವೊಂದ್ಸಲ ಸ್ವಲ್ಪ ಕೆಂಪು ಮಿಶ್ರಿತ ಕೇಸರಿ ಅಥವಾ ಕೆಂಪು ಮಿಶ್ರಿತ ಹಳದಿ ಕೂಡ ಕಾಣಿಸ್ಬೋದು. ಬಟ್ ಜನರಲ್ ಆಗಿ ಹೇಳುವಾಗ ಕೆಂಪು ಅಂತ ಹೇಳ್ತೇವೆ ಅಲ್ವಾ. ಯಾಕದು? ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನ ತಲುಪುವ ಮೊದಲು ದಿಗಂತದ ಸಮತಲದಲ್ಲಿನ ಸಮೀಪದ ಗಾಳಿಯ ಪದರವನ್ನ ಏನಾಗ್ಬೇಕು, ಹಾದು ಆಮೇಲೆ ನಮ್ಮ ಕಣ್ಣಿಗೆ ಬರಬೇಕು. ಆಗೇನಾಗತ್ತೆ, ಹೆಚ್ಚು ದೂರ ವಾಯುಮಂಡಲದಲ್ಲಿ ಹಾದು ಹೋಗುತ್ತೆ. ಸೊ ಹಾಗೆ ಹೆಚ್ಚು ದೂರ ಹಾದು ಹೋಗುವಾಗ ನೀಲಿಯ ಬಣ್ಣ, ಉಳಿದೆಲ್ಲ ಬಣ್ಣಗಳು ಕಡಿಮೆ ತರಂಗ ದೂರವನ್ನು ಹೊಂದಿದ್ದು ಅವು ಮಧ್ಯದಲ್ಲೇ ಮಾಯ ಆಗುತ್ತೆ. ದೂರದ ತನಕ ಬಂದು ನಮ್ಮ ಕಣ್ಣನ್ನ ಪ್ರವೇಶ ಯಾವುದು ಮಾಡುತ್ತೆ, ಕೆಂಪು ಬಣ್ಣ ಮಾಡುತ್ತೆ. ಯಾಕೆ ಅಂದ್ರೆ ಇದು ನಮ್ಮ ಹೆಚ್ಚು ತರಂಗ ದೂರ ಇರೋದ್ರಿಂದ ನಮ್ಮ ಕಣ್ಣಿನವರೆಗೂ ತಲುಪೋದಕ್ಕೆ ಸಹಾಯ ಆಗತ್ತೆ. ದಿಗಂತದ ಬಳಿ ಕಣಗಳಿಂದ ಹೆಚ್ಚಿನ ನೀಲಿ ಬೆಳಕು ಮತ್ತು ಕಡಿಮೆ ತರಂಗ ದೂರದ ಬೆಳಕು ಚದುರು ಹೋಗುತ್ತೆ. ಆದ್ರಿಂದ ನಮ್ಮ ಕಣ್ಣು ತಲುಪುವ ಬೆಳಕು ಹೆಚ್ಚಿನ ತರಂಗ ದೂರವುಳ್ಳ ಕೆಂಪು ಬಣ್ಣದ್ದಾಗಿದೆ. ನೀಲಿ ಬಣ್ಣವೆಲ್ಲ ಚದುರುತ್ತೆ, ಆದ್ರೆ ತರಂಗ ದೂರ ಕಡಿಮೆ. ಕೆಂಪು ಬಣ್ಣ ಜಾಸ್ತಿ ತರಂಗ ದೂರ ಇರೋದ್ರಿಂದ ಆ ವೇಳೆಯಲ್ಲಿ ನಮ್ಗೇನಾಗತ್ತೆ, ಸೂರ್ಯನ ಬಣ್ಣ ಕೆಂಪಾಗಿ ಕಾಣಿಸುತ್ತೆ. ಇದು ಮುಖ್ಯ ಕಾರಣ ಅಂತ ಹೇಳ್ತೇವೆ. ಸೊ ಇದಿಷ್ಟು ಏನಿದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಾವು ಇದಿಷ್ಟನ್ನ ಈ ಅಧ್ಯಾಯದಲ್ಲಿ ಕಲಿತೇವೆ. ಇವೆಲ್ಲಾನು ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ಯಾವುದ್ರ ಕಾರಣ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ, ಎಲ್ಲಾನು ಒಂದೊಂದ್ಸಲ ಬಂದಿದೆ. ಆಯ್ತಾ? ಸೊ ಹಾಗಾದ್ರೆ ಕೆಲವೊಂದು ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಈ ಚಾಪ್ಟರ್ ರಿಲೇಟೆಡ್ ಅನ್ನ ನೋಡ್ತಾ ಹೋಗೋಣ. ಮೊದಲನೆಯದಾಗಿ, ಒಬ್ಬ ವ್ಯಕ್ತಿ ವೈದ್ಯಕೀಯ ತಪಾಸಣೆಗೆ ಹೋದಾಗ ಅವನ ಕಣ್ಣಿನ ಮಸೂರದ ವಕ್ರತೆಯು ಹೆಚ್ಚಾಗುತ್ತಿರುವುದು ಕಂಡುಬರುತ್ತೆ. ಅವನಿಗೆ ಯಾವ ದೋಷ ಇರುವ ಸಾಧ್ಯತೆ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲೊಂದು ವ್ಯಕ್ತಿ ವೈದ್ಯಕೀಯ ತಪಾಸಣೆಗೆ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಏನೋ ಒಂದು ದೋಷ ಇದೆ ಅಂತ ಅರ್ಥ. ಹೌದಾ? ಸುಮ್ನೆ ಡಾಕ್ಟರ್ಸ್ ಹತ್ರ ಯಾರು ಹೋಗಲ್ಲ. ಸೊ ಆಗ ಅವ್ರು ಏನ್ ಮಾಡ್ತಾರೆ, ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ, ಬೇರೆ ಬೇರೆ ಕಣ್ಣಿನ ದೋಷಗಳನ್ನ ಸ್ಟಡಿ ಮಾಡಿದ್ದೀರ. ಸೊ ಅಲ್ಲಿ ಮಸೂರದ ವಕ್ರತೆ ಹೆಚ್ಚಾಗಿರೋದು ಯಾವ ದೋಷ, ಅದನ್ನ ನಾವು ಸಮೀಪ ದೃಷ್ಟಿ ದೋಷದಲ್ಲಿ ನೋಡ್ತೇವೆ. ಹೌದಾ? ಹಾಗಾದ್ರೆ ಅವರಿಗೆ ಯಾವ ದೋಷ ಇದೆ, ಸಮೀಪ ದೃಷ್ಟಿ ದೋಷ ಇದೆ ಅಂತ ಹೇಳ್ತೇವೆ. ಆಪ್ಷನ್ ಎ ಇಲ್ಲಿ ಏನಿದೆ ಕರೆಕ್ಟ್ ಇದೆ. ಇವೆಲ್ಲವೂ ಬೇರೆ ಬೇರೆ ದೋಷಗಳು, ಇದಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಮಸೂರದ ವಕ್ರತೆ ಬೇರೆ ಬೇರೆ ಇರುತ್ತೆ. ವಕ್ರತೆ ಹೆಚ್ಚಾಗಿರೋದು ಯಾವುದಕ್ಕೆ, ಸಮೀಪ ದೃಷ್ಟಿ ದೋಷಕ್ಕೆ. ಸೊ ನೆಕ್ಸ್ಟ್ ಅಲ್ಲಿ ನೋಡಿ, ಒಬ್ಬ ವ್ಯಕ್ತಿಯು ಕತ್ತಲೆಯ ಕೋಣೆಯಿಂದ ಸೂರ್ಯನ ಬೆಳಕಿಗೆ ಬರುತ್ತಾನೆ. ಆಯ್ತಾ? ಅವನ ಕಣ್ಣು ಪ್ರವೇಶಿಸುವ ಬೆಳಕು ಹೇಗೆ ನಿಯಂತ್ರಣ ಹೊಂದುತ್ತೆ ಅನ್ನೋದು ಕ್ವಶನ್. ಸೊ ಈಗ ನೀವು ಕತ್ತಲೆಯಲ್ಲಿ ಇದ್ರಿ, ಕತ್ತಲಿನ ಕೋಣೆಯಿಂದ ಒಂದೇ ಸಲ ಸೂರ್ಯನ ಬೆಳಕಿಗೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನಿತ್ತು, ಬ್ರೈಟ್ನೆಸ್, ಕತ್ಲು ಅಂದ್ರೆ ಬ್ರೈಟ್ನೆಸ್ ಕಡಿಮೆ, ಸೂರ್ಯನ ಬೆಳಕು ಏನಿರುತ್ತೆ ಶಾರ್ಪ್ ಇರುತ್ತೆ. ಒಂದೇ ಸಲ ಕತ್ಲೆಯಿಂದ ಬೆಳಕಿಗೆ ಹೋದ್ಕೂಳೆ ಕಣ್ಣು ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ನಿಮ್ದು? ಕಣ್ಣನ್ನ ನಾವು ಏನ್ ಮಾಡ್ತೇವೆ, ಹೀಗೆ ನೋಡ್ತೇವೆ. ಹೌದಾ? ಒಂದೇ ಸಲ ಅರಳಿಸೋದಿಲ್ಲ ಕಣ್ಣನ್ನ, ಏನ್ ಮಾಡ್ತೇವೆ, ಹೀಗೆ ಶಾರ್ಪ್ ಬೆಳಕು ಬಂದ ಕೂಡಲೇ ಕಣ್ಣು ಕುಗ್ಗುತ್ತೆ. ಇದಕ್ಕೆ ಕಾರಣ ಏನು? ಇದನ್ನ ಕಣ್ಣು ಹೇಗೆ ನಿಯಂತ್ರಣ ಮಾಡುತ್ತೆ ಅಂದ್ರೆ ನೋಡಿ, ಇಲ್ಲಿ ಆಪ್ಷನ್ಸ್: ಪಾಪೆಯ ಗಾತ್ರ ಕಡಿಮೆ ಆಗತ್ತೆ ಮತ್ತು ಕಡಿಮೆ ಬೆಳಕು ಪ್ರವೇಶ ಮಾಡುತ್ತೆ. ಪಾಪೆಯ ಗಾತ್ರ ಕಡಿಮೆ ಆಗತ್ತೆ ಆದ್ರೆ ಹೆಚ್ಚಿನ ಬೆಳಕು ಕಣ್ಣನ್ನ ಪ್ರವೇಶ ಮಾಡುತ್ತೆ. ಪಾಪೆಯ ಗಾತ್ರ ಒಂದೇ ಆಗಿರುತ್ತೆ ಆದ್ರೆ ಹೆಚ್ಚಿನ ಬೆಳಕು ಕಣ್ಣನ್ನ ಪ್ರವೇಶಿಸುತ್ತೆ. ಪಾಪೆಯ ಗಾತ್ರ ಒಂದೇ ಆಗಿರುತ್ತೆ ಆದ್ರೆ ಕಡಿಮೆ ಬೆಳಕು ಕಣ್ಣನ್ನ ಪ್ರವೇಶಿಸುತ್ತೆ. ಯಾವ ಉತ್ತರ ಕರೆಕ್ಟ್ ಇದೆ ಅಂದ್ರೆ ಪಾಪೆಯ ಗಾತ್ರ ಹೆಚ್ಚು ಕಡಿಮೆ ಆಗಲೇಬೇಕು. ಶಾರ್ಪ್ ಲೈಟ್ ಇಂದ ಅಥವಾ ಮಂದ ಬೆಳಕಿನಿಂದ ಶಾರ್ಪ್ ಲೈಟ್ ಕಡೆ ಬಂದಿದ್ದೇವೆ ಅಂತಂದ್ರೆ ಅಲ್ಲಿ ಪಾಪೆ ಏನಾಗುತ್ತೆ, ಪಾಪೆಯ ಗಾತ್ರ ಕಡಿಮೆಯಾಗಿ ಕಡಿಮೆ ಬೆಳಕು ಕಣ್ಣನ್ನ ಪ್ರವೇಶಿಸೋ ಹಾಗೆ ಮಾಡುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಆಯ್ತಾ?
ನೆಕ್ಸ್ಟ್ ಅಲ್ಲಿ ನೋಡಿ, ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಪ್ರತಿಬಿಂಬ ರೂಪುಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಫೈನಲ್ ಆಗಿ ನಮಗೆ ಎಲ್ಲಿ ಕಾಣುತ್ತೆ ಇಮೇಜು, ಯಾವ ಭಾಗದಲ್ಲಿ ಕಾಣುತ್ತೆ, ಇದನ್ನು ಸ್ಟಡಿ ಮಾಡಿದ್ದೇವೆ. ಬೆಳಕು ಬಂದು ಕಣ್ಣನ್ನ ಹಾದಾಗ ಮಸೂರದ ಥ್ರೂ ಏನಾಗತ್ತೆ, ವಕ್ರೀಭವನ ಆಗತ್ತೆ. ಹೌದಾ? ಹೀಗೆ ವಕ್ರೀಭವನಗೊಂಡ ಬೆಳಕು ಎಲ್ಲಿ ಬಂದು ಕೂಡುತ್ತೆ, ರೆಟಿನಾದ ಮೇಲೆ ಕೂಡುತ್ತೆ ಅಂತ ಹೇಳ್ತೇವೆ ಅಲ್ವಾ. ಈ ಬೆಳಕು ರೆಟಿನಾದ ಮೇಲೆ ಕೂಡುತ್ತೆ. ಹಾಗಾದ್ರೆ ಆನ್ಸರ್ ಏನಿದು, ಪ್ರತಿಬಿಂಬ ಎಲ್ಲಿ ಉಂಟಾಗಬೇಕು, ರೆಟಿನಾದ ಮೇಲೆ ಉಂಟಾಗಬೇಕು. ಐರಿಸ್, ಕಾರ್ನಿಯಾ ಇವೆಲ್ಲ ಏನಿದು ರಾಂಗ್ ಆನ್ಸರ್. ಸೊ ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಗತ್ತೆ. ಎತ್ತರದ ಕಟ್ಟಡಗಳ ಮೇಲ್ಭಾಗದಲ್ಲಿ ಅಳವಡಿಸಲಾದ ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರುತ್ತವೆ. ಇವುಗಳನ್ನು ದೂರದಿಂದಲೇ ಸುಲಭವಾಗಿ ನೋಡಬಹುದು. ಯಾಕೆ ಇತರ ಎಲ್ಲ ಬಣ್ಣಗಳ ಜೊತೆಗೆ ಹೋಲಿಸಿದ್ರೆ ಕೆಂಪು ದೀಪ ಏನು, ಯಾಕೆ ನಮ್ಗೆ ಬೇಗ ಕಾಣಿಸುತ್ತೆ, ದೂರದಿಂದ ಸುಲಭವಾಗಿ ನೋಡಬಹುದು ಅನ್ನೋದು ಪ್ರಶ್ನೆ. ಇಲ್ಲಿ ಏನಾಗತ್ತೆ, ಹೊಗೆ ಅಥವಾ ಮಂಜಿನಿಂದಾಗಿ ಹೆಚ್ಚಾಗಿ ಹರಡುತ್ತೆ, ಹೊಗೆ ಅಥವಾ ಮಂಜಿನಿಂದ ಕನಿಷ್ಠವಾಗಿ ಹರಡುತ್ತೆ, ಹೊಗೆ ಅಥವಾ ಮಂಜಿನಿಂದ ಹೆಚ್ಚು ಹೀರಲ್ಪಡುತ್ತೆ, ಗಾಳಿಯಲ್ಲಿ ವೇಗವಾಗಿ ಚಲಿಸುತ್ತೆ. ರೀಸನ್ ಏನು, ಈಗಷ್ಟೇ ಸ್ಟಡಿ ಮಾಡ್ಕೊಂಡು ಬಂದಿದ್ದೇವೆ. ಅಪಾಯದ ಸಂಕೇತದಲ್ಲಿ ಕೆಂಪಣ್ಣ ಯಾಕೆ ಬಳಸ್ತೇವೆ, ಕೆಂಪು ಬಣ್ಣವನ್ನ, ಯಾಕೆ ಅಂದ್ರೆ ಹೊಗೆ ಅಥವಾ ಮಂಜಿನಿಂದ ಇದು ಕನಿಷ್ಠವಾಗಿ ಹರಡಿಕೊಂಡು ಜಾಸ್ತಿ ತರಂಗ ದೂರವನ್ನ ಹೊಂದಿರೋದ್ರಿಂದ ನಮ್ಮ ಕಣ್ಣಿಗೆ ಬಂದು ತಲುಪುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಹೊಗೆ ಅಥವಾ ಮಂಜಿನಿಂದ ಕನಿಷ್ಠವಾಗಿ ಹರಡುತ್ತೆ, ಹಾಗೆ ಹರಡೋದ್ರಿಂದ ತರಂಗ ದೂರವು ಕೂಡ ಅದಕ್ಕೆ ಹೆಚ್ಚಿರೋದ್ರಿಂದ ಇದು ಅತಿ ಸುಲಭವಾಗಿ ನಮ್ಮ ಕಣ್ಣನ್ನ ಬಂದು ತಲುಪುತ್ತೆ ಅನ್ನೋದು ಇದಕ್ಕೆ ಕಾರಣ. ಈ ಕೆಳಗಿನ ಯಾವ ಬೆಳಕಿನ ವಿದ್ಯಮಾನವು ಮಳೆಬಿಲ್ಲಿನ ರಚನೆಯಲ್ಲಿ ತೊಡಗಿದೆ? ಅಂದ್ರೆ ನೈಸರ್ಗಿಕವಾಗಿ ಕಾಣುವ ಮಳೆಯ ಬಿಲ್ಲು, ರೈನ್ಬೋ ಫಾರ್ಮ್ ಆಗ್ಲಿಕ್ಕೆ ಯಾವ ವಿದ್ಯಮಾನ ಕಾರಣ? ಪ್ರತಿಫಲನ, ವಕ್ರೀಭವನ ಮತ್ತು ಪ್ರಸರಣ, ವಕ್ರೀಭವನ, ಪ್ರಸರಣ ಮತ್ತು ಒಟ್ಟು ಆಂತರಿಕ ಪ್ರತಿಫಲನ, ಪ್ರತಿಫಲನ, ಪ್ರಸರಣ ಮತ್ತು ಆಂತರಿಕ ಪ್ರತಿಫಲನ, ಪ್ರಸರಣ, ಚದುರುವಿಕೆ ಮತ್ತು ಒಟ್ಟು ಆಂತರಿಕ ಪ್ರತಿಫಲನ ಅಂತ ಹೇಳ್ತೇವೆ. ಬೆಳಕಿನ ವಿದ್ಯಮಾನದಲ್ಲಿ ಮಳೆ ಬಿಲ್ಲು ಹೇಗ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ನಿನ್ನೆ ನಾನು ಹೇಳಿದ್ದೆ, ಹೌದಾ? ಸೊ ಹಾಗಾದ್ರೆ ಇಲ್ಲಿ ಚದುರುವಿಕೆ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಹಾಗಾದ್ರೆ ಆಪ್ಷನ್ ಡಿ ಏನಿದು ರಾಂಗ್ ಅಂತ ಆಯ್ತು ಅಲ್ವಾ. ಚದುರುವಿಕೆ ಅನ್ನೋದು ಇಲ್ಲಿ ಬರೋದೇ ಇಲ್ಲ, ದಿಸ್ ಇಸ್ ರಾಂಗ್. ಸೊ ನೆಕ್ಸ್ಟ್ ಅಲ್ಲಿ ಇದು 3ರಲ್ಲಿ 1 ಅಂತ ಆಯ್ತು. ಯಾವುದು ಹಾಗಾದ್ರೆ? ಪ್ರತಿಫಲನ, ವಕ್ರೀಭವನ ಮತ್ತು ಪ್ರಸರಣ ಕೂಡ ಇಲ್ಲಿ ಏನಾಗ್ತೇವೆ, ಕಾಣ್ತೇವೆ, ಆದ್ರೆ ಇದು ರೈಟ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಅಲ್ಲಿ ವಕ್ರೀಭವನ, ಪ್ರಸರಣ ಮತ್ತು ಒಟ್ಟು ಆಂತರಿಕ ಪ್ರತಿಫಲನ. ಹೌದು, ಇಲ್ಲಿ ನೋಡಿ, ಇಲ್ಲಿ ಇದು ಮಳೆ ಹನಿ ಅಂತ ಆದ್ರೆ ಹನಿಯಿಂದನೇ ಏನಾಗ್ಬೇಕು, ಮಳೆ ಬಿಲ್ಲು ಫಾರ್ಮ್ ಆಗ್ಬೇಕು ಅಲ್ವಾ. ಸೊ ಬೆಳಕು ಹೀಗ್ ಬಂದು ನೆಕ್ಸ್ಟ್ ಅಲ್ಲಿ ಇಲ್ಲಿ ಹೊರಗೆ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ವಿ ನಾವು ಅಲ್ವಾ. ಅಂದ್ರೆ ಇಲ್ಲಿ ಏನಾಯ್ತು, ವಕ್ರೀಭವನ ಆಯ್ತು, ವಕ್ರೀಭವನ ಆಗಿದೆ. ನೆಕ್ಸ್ಟ್ ಅಲ್ಲಿ 7 ಬಣ್ಣಗಳಾಗಿ ಸ್ಪ್ಲಿಟ್ ಆಯ್ತು, ಪ್ರಸರಣ ಕೂಡ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ಒಂದೇ ಸಲ ಇಲ್ಲಿ ಏನಾಗೋದಿಲ್ಲ, ವಕ್ರೀಭವನಗೊಳ್ಳೋದಿಲ್ಲ. ಸೊ ಅದು ಏನಾಗುತ್ತೆ, ಫಸ್ಟ್ ಆಂತರಿಕ ಪ್ರತಿಫಲನ, ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ಅದಾಗಿ ನೆಕ್ಸ್ಟ್ ಅಲ್ಲಿ ಏನಾಗತ್ತೆ, ವಕ್ರೀಭವನ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಏನಿದೆ ಇದು ಸರಿ ಉತ್ತರ ಅಂತ ಹೇಳ್ತೇವೆ, ಹೌದಾ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಬೆಳಕಿನ ವಿದ್ಯಮಾನದಲ್ಲಿ ಮಳೆಬಿಲ್ಲಿನ ರಚನೆ, ವಕ್ರೀಭವನ, ಪ್ರಸರಣ ಹಾಗೂ ಒಟ್ಟು ಆಂತರಿಕ ಪ್ರತಿಫಲನದಿಂದ ಏನಾಗತ್ತೆ, ಉಂಟಾಗತ್ತೆ. ವಾತಾವರಣದ ಸೂಕ್ಷ್ಮ ಕಣಗಳು ಮತ್ತು ಅಣುಗಳಿಂದ ಎಲ್ಲಾ ದಿಕ್ಕುಗಳಲ್ಲಿ ಬೆಳಕು ವಿಚಲನಗೊಳ್ಳುವುದನ್ನ ಬೆಳಕಿನ ಡ್ಯಾಶ್ ಎಂದು ಕರೆಯುತ್ತಾರೆ. ನೋಡಿ ಇಲ್ಲಿ, ವಾತಾವರಣದ ಸೂಕ್ಷ್ಮ ಕಣಗಳು ಮತ್ತು ಅಣುಗಳಿಂದ ಎಲ್ಲಾ ದಿಕ್ಕುಗಳಲ್ಲೂ ಬೆಳಕು ವಿಚಲನಗೊಳ್ಳುತ್ತೆ. ಈ ಪ್ರೊಸೆಸ್ ಅನ್ನ ಏನಂತ ಕರಿತೇವೆ, ಈ ವಿದ್ಯಮಾನವನ್ನ ಏನಂತ ಕರಿತೇವೆ? ಪ್ರಸರಣ, ಸ್ಕ್ಯಾಟರಿಂಗ್, ಹಸ್ತಕ್ಷೇಪ ಅಥವಾ ಟಿಂಡಾಲ್ ಇಫೆಕ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಬೆಳಕಿನ ಏನಂತ ಹೇಳ್ತೇವೆ,
ಚದುರುವಿಕೆ ಅಂತ ಹೇಳ್ತೇವೆ, ಹೌದಾ? ಆದ್ರೆ ಅದು ಟಿಂಡಾಲ್ ಇಫೆಕ್ಟ್ ಅಲ್ಲ. ಕಲಿಲಗಳಲ್ಲಿ ಆದ್ರೆ ಅದನ್ನ ಟಿಂಡಾಲ್ ಇಫೆಕ್ಟ್ ಅಂತ ಕರಿತೇವೆ. ಪ್ರಸರಣ ರಾಂಗ್. ಸೊ ಹಾಗಾದ್ರೆ ಯಾವ್ದಿದು? ಸ್ಕ್ಯಾಟರಿಂಗ್ ಅಂದ್ರೆ ಬೆಳಕಿನ ಚದುರುವಿಕೆ ಅಂತ ಹೇಳ್ತೇವೆ, ಹೌದಾ? ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? ಬಿ ಆಪ್ಷನ್ ಕರೆಕ್ಟ್, ಸ್ಕ್ಯಾಟರಿಂಗ್ ಅಂತ ಹೇಳ್ತೇವೆ. ಸ್ಕ್ಯಾಟರಿಂಗ್ ಆಗೋದ್ರಿಂದನೇ ಏನಾಗುತ್ತೆ, ಇಲ್ಲಿ ಬೆಳಕು ವಿಚಲನಗೊಳ್ಳುತ್ತೆ. ನೆಕ್ಸ್ಟ್ ಅಲ್ಲಿ ನೋಡಿ, ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳಲು ಈ ಕೆಳಗಿನ ಯಾವ ವಿದ್ಯಮಾನವು ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ? ಮತ್ತೆ ಇಲ್ಲಿ ಸೂರ್ಯಾಸ್ತ ಹಾಗೂ ಸೂರ್ಯೋದಯ ಸಮಯದಲ್ಲಿ ಕೆಂಪು ಬಣ್ಣವನ್ನ ಕೇಳಿದ್ದಾರೆ. ಕೆಂಪು ಬಣ್ಣದಲ್ಲಿ ಕಾಣಿಸೋದಕ್ಕೆ ಕಾರಣ ಏನು? ಗೊತ್ತಿದೆ ನಮಗೆ, ಬೆಳಕಿನ ಚದುರುವಿಕೆಯೇ ಕಾರಣ, ಹೌದಾ? ಬೆಳಕು ಕೆಂಪು ಬಣ್ಣ ಜಾಸ್ತಿ ತರಂಗ ದೂರ ಹೊಂದಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಚದುರಿ ನಮ್ಗೆ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಅಲ್ಲಿ, ಬಿಳಿ ಬೆಳಕು ಪ್ರಿಸಮ್ ಅನ್ನು ಪ್ರವೇಶಿಸಿದಾಗ ಅದು ಅದರ ಘಟಕ ಬಣ್ಣಗಳಾಗಿ ವಿಭಜನೆಯಾಗತ್ತೆ. ಇದಕ್ಕೆ ಕಾರಣ ಏನು? ಪ್ರಿಸಮ್ ಅಲ್ಲಿ ನೋಡಿದೆವೆ ನಾವು, ಪಟ್ಟಕದಲ್ಲಿ ಬೆಳಕಿನ ವಕ್ರೀಭವನ, ಹೌದಾ? ಸೊ ಬಿಳಿ ಬೆಳಕು ಪ್ರಿಸಮ್ ಅನ್ನ ಹಾದು, ಈಗ ಬಿಳಿ ಬೆಳಕು ಪ್ರಿಸಮ್ ಅನ್ನ ಹಾದು ಏನಾಗ್ಬೇಕು? ವಕ್ರೀಭವನ ಆಗ್ಬೇಕು. ಇಲ್ಲಿ ಏನಾಗತ್ತೆ? 7 ಬಣ್ಣಗಳಾಗಿ ವಕ್ರೀಭವನ ಹೊಂದುತ್ತೆ, ಹೌದಾ? ಕೆಲವೊಂದು ಜಾಸ್ತಿ ಬೆಂಡ್ ಆಗತ್ತೆ, ಕೆಲವೊಂದು ಬೆಳಕು ಜಾಸ್ತಿ ಬೆಂಡ್ ಆದ್ರೆ ಕೆಲವೊಂದು ಕಡಿಮೆ ಪ್ರಮಾಣದಲ್ಲಿ ಬೆಂಡ್ ಆಗತ್ತೆ. ಹೀಗೆ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದೋದಕ್ಕೆ ಕಾರಣ ಏನು ಅಂದ್ರೆ, ಪ್ರತಿಯೊಂದು ಬಣ್ಣವು ವಿಭಿನ್ನ ತರಂಗಾಂತರಗಳೊಂದಿಗೆ ವಿಭಿನ್ನ ವಕ್ರೀಭವನ ಸೂಚ್ಯಂಕವನ್ನ ಹೊಂದಿದೆ. ಸೊ ಬೇರೆ ಬೇರೆ ಬೆಳಕಿನ ಇಲ್ಲಿ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದಿದೆ ಅಂದ ಅರ್ಥ ಬಣ್ಣಗಳ ಬಾಗುವಿಕೆ ಬೇರೆ ಬೇರೆ ಇದೆ, ಹೌದಾ? ಕಾರಣ ಏನು? ಬೇರೆ ಬೇರೆ ಪ್ರಮಾಣದಲ್ಲಿ ಬಾಗೋದಕ್ಕೆ ಕಾರಣ ಮೇನ್ ಆಗಿ ಅವುಗಳ ವಕ್ರೀಭವನ ಸೂಚ್ಯಂಕ, ಹಾಗೆ ವಿಭಿನ್ನ ತರಂಗ ದೂರ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ, ಪ್ರಿಸಮ್ ಅಲ್ಲಿ ಬೆಳಕಿನ ವಿಚಲನವನ್ನು ಯಾವ ಚಿತ್ರ ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಇದನ್ನ ನಾವು ನೋಡಿ, ಹೇಗೆ ಹೇಳ್ತೀರಾ ಯಾವ ಚಿತ್ರ ತೋರಿಸುತ್ತೆ ಅನ್ನೋದನ್ನ ನೋಡಿ. ಇಲ್ಲಿ ಡೈಗ್ರಾಮ್ ಇದೆ. ಇದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ, ಹೌದಾ? ಹಾಗಾದ್ರೆ ಹೇಗೆ ಹೇಳ್ತೀರಾ? ಚಿತ್ರವನ್ನ ಸರಿಯಾಗಿ ನೋಡಿ ನೋಡೋಣ. ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಆರೋ ಮಾರ್ಕ್ ಮತ್ತೆ ಇದು ಬೆಂಡ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೇಕು. ಫಸ್ಟ್ ಅಲ್ಲಿ ಏನಾಗಿದೆ, ಆಪ್ಷನ್ ಎ ಅನ್ನ ನೋಡಿ. ಆಪ್ಷನ್ ಎ ಅಲ್ಲಿ ಬೆಳಕು ಏನಾಗ್ತಾ ಇದೆ, ಪಟ್ಟಕವನ್ನ ಹೀಗೆ ಪ್ರವೇಶ ಮಾಡಿದೆ, ಆರೋ ಮಾರ್ಕ್ ಹೀಗಿದೆ, ಹೌದಾ? ನೆಕ್ಸ್ಟ್ ಅಲ್ಲಿ ಏನಾಯ್ತು? ಕರೆಕ್ಟ್, ಇದು ಬೆಂಡ್ ಆಗಿದೆ, ಹೀಗೆ ಬೆಂಡ್ ಆಗಿದ್ದನ್ನ ತೋರಿಸಿದ್ದಾರೆ, ಆರೋ ಮಾರ್ಕ್ ಹೀಗಿದೆ. ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇದು ರಾಂಗ್, ಇದು, ಹೌದಾ? ಡೈರೆಕ್ಷನ್ ಕರೆಕ್ಟ್ ಇದ್ರು ಬಾಗುವಿಕೆ ಬೆಂಡ್ ಆಗೋದನ್ನ ರಾಂಗ್ ತೋರಿಸಿದ್ದಾರೆ. ಯಾವಾಗ್ಲೂ ಬೇಸ್ ಅಥವಾ ಪಾದ ಇದು, ಹೌದಾ? ತ್ರಿಭುಜ ಪಾದ ಪಟ್ಟಕ, ಪಾದ ಏನಿರುತ್ತೆ, ಪಾದದ ಕಡೆಗೆ ಬೆಳಕು ಬಾಗಬೇಕು. ಆದ್ರೆ ಇಲ್ಲಿ ಏನಾಗಿದೆ, ಪಾದದಿಂದ ವಿರುದ್ಧ ಹೋಗಿದೆ. ಸೊ ಇಲ್ಲಿ ಈ ಆಪ್ಷನ್ ಏನಿದೆ, ರಾಂಗ್ ಇದೆ. ನೆಕ್ಸ್ಟ್ ಅಲ್ಲಿ ಬಿ ಅನ್ನ ನೋಡಿ, ಬೆಳಕು ಹೀಗೆ ಪ್ರವೇಶ ಮಾಡ್ತು, ಕರೆಕ್ಟ್. ನೆಕ್ಸ್ಟ್ ಅಲ್ಲಿ ಏನಾಗಿದೆ, ನಾರ್ಮಲ್ ಕಡೆ ಬೆಂಡ್ ಆಗ್ಬೇಕು, ಆದ್ರೆ ತುಂಬಾ ಬೆಂಡ್ ಆದ ಹಾಗಿದೆ, ಹೌದಾ? ಸೊ ಇಲ್ಲೇ ರಾಂಗ್ ಇದೆ ಇದು. ನೆಕ್ಸ್ಟ್ ಸಿ ಆಪ್ಷನ್ ನೋಡಿ, ಬೆಳಕು ಪಟ್ಟಕವನ್ನ ಹೀಗೆ ಪ್ರವೇಶ ಮಾಡ್ತು, ನೆಕ್ಸ್ಟ್ ಅಲ್ಲಿ ಏನಿದೆ, ಬೆಳಕು ಹೀಗೆ ಬಾಗಿದೆ, ನಂತರ ಪಾದದ ಕಡೆಗೆ ಬೆಂಡ್ ಆಗಿದೆ, ಹೌದಾ? ಪಾದದ ಕಡೆಗೆ ಬೆಂಡ್ ಆಗಿದ್ದನ್ನ ತೋರಿಸಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಆರೋ ಮಾರ್ಕ್ ಕೂಡ ಏನಿದೆ, ಕರೆಕ್ಟ್ ಇದೆ. ಹಾಗಾದ್ರೆ ಯಾವ ಉತ್ತರ ಕರೆಕ್ಟು? ಸಿ ಉತ್ತರ ಕರೆಕ್ಟ್ ಅಂತ ಹೇಳ್ತೇವೆ, ಆಯ್ತಾ? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಡಿ ನೋಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ರಾಂಗೇ ಇದೆ. ಇದು ಸ್ಟ್ರೇಟ್ ಇದೆ, ಹೌದಾ? ಸ್ಟ್ರೇಟ್ ಇರುತ್ತಾ? ಇಲ್ಲ, ಏನಾಗ್ಬೇಕು, ಅಲ್ಲೇ ಬೆಂಡ್ ಆಗ್ಬೇಕು, ಹೌದಾ? ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅಲ್ಲಿ ನೋಡಿ, ಇದು ನಿಮ್ಮ ಅಭ್ಯಾಸದಲ್ಲೂ ಕೊಟ್ಟಿದ್ದಾರೆ ಈ ಕ್ವಶನ್ ಅನ್ನ, ಹೌದಾ? ಒಬ್ಬ ವ್ಯಕ್ತಿಗೆ ದೂರದೃಷ್ಟಿ ಸರಿಪಡಿಸಲು -5.5 ಡಯಾಪ್ಟರ್ ಸಾಮರ್ಥ್ಯವಿರುವ ಮಸೂರದ ಅವಶ್ಯಕತೆ ಇದೆ. ಅತ್ಯಂತ ಸಮೀಪ ದೃಷ್ಟಿ ಸರಿಪಡಿಸಲು +1.5 ಡಯಾಪ್ಟರ್ ಸಾಮರ್ಥ್ಯದ ಅವಶ್ಯಕತೆ ಇದೆ. ಹಾಗಾದರೆ ಯಾವ ಸಂಗಮ ದೂರವುಳ್ಳ ಮಸೂರವು ಈ ಕೆಳಗಿನ ದೋಷವನ್ನ ಸರಿಪಡಿಸಲು ಬೇಕಾಗಿದೆ ಅನ್ನೋದು ಕ್ವಶನ್, ಆಯ್ತಾ?
ಇಲ್ಲಿ ನಾವು ದೂರದೃಷ್ಟಿ ಮತ್ತೆ ಸಮೀಪ ದೃಷ್ಟಿ ಅನ್ನೋ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಎರಡಕ್ಕೂ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕು, ನೋಡಿ ಆನ್ಸರ್ ಅನ್ನ ಬರಿಬೇಕು. ಒಬ್ಬ ವ್ಯಕ್ತಿಗೆ ದೂರದೃಷ್ಟಿ ಸರಿಪಡಿಸೋದಕ್ಕೆ ಎಷ್ಟು ಬೇಕು ಸಾಮರ್ಥ್ಯ? -5.5 ಡಯಾಪ್ಟರ್ ಬೇಕು. ಇಲ್ಲಿ ನೋಡಿ, ಡಯಾಪ್ಟರ್ ಅನ್ನೋದು ಸಾಮರ್ಥ್ಯದ ಏಕಮಾನ, ಹೌದಾ? ಇಲ್ಲಿ ನಾವು ಪವರ್ ಆಫ್ ಲೆನ್ಸ್ ಅಂತ ಹೇಳ್ತೇವೆ. ಪಿ ಅಂದ್ರೆ ಏನು? ಪವರ್ ಆಫ್ ಲೆನ್ಸ್, ಮಸೂರದ ಸಾಮರ್ಥ್ಯ. ಇಲ್ಲಿ ನಾವು ಮಸೂರದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹೌದಾ? ಮಸೂರದ ಸಾಮರ್ಥ್ಯವನ್ನ ನಾವು ಯಾವಾಗ್ಲೂ ಡಯಾಪ್ಟರ್ ಅಥವಾ ಡಿ ಅಂತ ಬರಿತೇವೆ. ಏಕಮಾನ ಇದನ್ನ ಬೆಳಕು ಅಧ್ಯಾಯದಲ್ಲಿ ಆಲ್ರೆಡಿ ಹೇಳಾಗಿದೆ, ಹೌದಾ? ಸೊ ಇಲ್ಲಿ ಎಷ್ಟಿದೆ ಹಾಗಾದ್ರೆ? ಪವರ್ ಪಿ ಇಸ್ ಈಕ್ವಲ್ ಟು -5.5 ಡಯಾಪ್ಟರ್ ಇದೆ. -5.5 ಡಯಾಪ್ಟರ್ ಇದೆ. ನೀವ್ ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ ಸಂಗಮ ದೂರವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ಆಯ್ತಾ? ಸಂಗಮ ದೂರವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾಕೆ ಅಂದ್ರೆ ಪವರ್ ಆಫ್ ದ ಲೆನ್ಸ್ ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ, ಇಲ್ಲಿ ಸಂಗಮ ದೂರವುಳ್ಳ ಅಂತ ಕೇಳಿದ್ದಾರೆ, ಹೌದಾ? ಹಾಗಾದ್ರೆ ಸಂಗಮ ದೂರ ಅಂದ್ರೆ ಏನು? ಫೋಕಲ್ ಲೆಂತ್ ಅಂತ ಹೇಳ್ತೇವೆ. ಫೋಕಲ್ ಲೆಂತ್ ಫಾರ್ಮುಲಾವನ್ನ ನೆನಪು ಮಾಡ್ಕೊಳ್ಳಿ. ಫೋಕಲ್ ಲೆಂತ್ ಎಫ್ ಇಸ್ ಈಕ್ವಲ್ ಟು 1/p ಅಂತ ಹೇಳ್ತೇವೆ, ಅಥವಾ ಪವರ್ ಪಿ ಇಸ್ ಈಕ್ವಲ್ ಟು 1/f ಅಂತ ಹೇಳ್ತೇವೆ. ಸೊ ಇಲ್ಲಿ ನಮ್ಗೆ ಪವರ್ ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಬೇಕು, ಅದಕ್ಕಾಗಿ ನಾನು ಏನ್ ಮಾಡಿದ್ದೇನೆ, ರೆಸಿಪ್ರೋಕಲ್ ಮಾಡಿ ಎಫ್ ಇಸ್ ಈಕ್ವಲ್ ಟು 1/p ಅಂತ ಬರೆದಿದ್ದೇನೆ. ಸೊ ಇದು ಫಾರ್ಮುಲಾ. ಇದು ಸಮೀಪ ದೃಷ್ಟಿ ಇರ್ಲಿ ದೂರದೃಷ್ಟಿ ಇರ್ಲಿ, ಫಾರ್ಮುಲಾ ಸೇಮ್ ಇರುತ್ತೆ, ಆಯ್ತಾ? ಫೋಕಲ್ ಲೆಂತ್ ಎಫ್ ಇಸ್ ಈಕ್ವಲ್ ಟು 1 ಪವರ್ ಆಫ್ ಲೆನ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಮೊದಲನೆಯದಲ್ಲಿ ದೂರದೃಷ್ಟಿ ಸರಿಪಡಿಸೋದಕ್ಕೆ ಅಂತ ತಗೊಳ್ತಾ ಇದ್ದೇವೆ. 1 ಡಿವೈಡೆಡ್ ಬೈ -5.5 ಇಸ್ ಈಕ್ವಲ್ ಟು, ನಮ್ಗೆ ಏನಿದೆ ಇಲ್ಲಿ ಕನ್ವರ್ಷನ್ ನಿಮ್ಗೆ ಗೊತ್ತಿದೆ, ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪಾಯಿಂಟ್ ಬಂದಾಗ ಕ್ಯಾಲ್ಕುಲೇಟ್ ಮಾಡೋದು ಕೆಲವೊಮ್ಮೆ ಕಾಂಪ್ಲಿಕೇಟೆಡ್ ಇರುತ್ತೆ, ಕಾಂಪ್ಲಿಕೇಶನ್ ಆಗತ್ತೆ ಅಂತ ಹೇಳಿ ಹಾಗೆ ಮಾಡಿದ್ದಾರೆ. ನಿಮ್ಗೆ ಹಾಗೆ ಕನ್ವೀನಿಯಂಟ್ ಇದ್ರೆ 1 ಡಿವೈಡೆಡ್ ಬೈ 5.5 ಡೈರೆಕ್ಟ್ ಆಗಿ ನೀವು ಮಾಡಿ ಬರಿಬಹುದು. ಇಲ್ಲ ಅಂದ್ರೆ ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. 10 ಡಿವೈಡೆಡ್ ಬೈ -55 ಅಂತ ಆಗತ್ತೆ. ಹೀಗೆ ಮಾಡ್ಕೊಂಡ್ರೆ ಈಸಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಫೈನಲ್ ಅಲ್ಲಿ ಏನ್ ಬಂತು? -0.18 ಮೀಟರ್ ಅನ್ನೋದು ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅಂತ ಹೇಳ್ತೇವೆ. ಫೋಕಲ್ ಲೆಂತ್ ಆಫ್ ಲೆನ್ಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಅಲ್ಲಿ ನೋಡಿ, ಸಮೀಪ ದೃಷ್ಟಿಗೆ ಏನ್ ಕೊಟ್ಟಿದ್ದಾರೆ? ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ, ಹೌದಾ? ಇದಕ್ಕೆ ಮತ್ತೆ ಸೇಮ್ ಫಾರ್ಮುಲಾ, ಆದ್ರೆ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಪವರ್ ಪಿ ಇಸ್ ಈಕ್ವಲ್ ಟು +1.5 ಅಂತ, 1.5 ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನ್ ಮಾಡ್ತೇವೆ? ಫಾರ್ಮುಲಾವನ್ನ ಹಾಕಿ ಪಿ ವ್ಯಾಲ್ಯೂ +1.5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ದಶಮಾಂಶಕ್ಕೆ ಕನ್ವರ್ಟ್ ಮಾಡಿ ಆನ್ಸರ್ ಅನ್ನ ಏನ್ ಮಾಡಿದ್ದಾರೆ? 0.667 ಮೀಟರ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಒಂದನ್ನ ನೆನ್ಪಿಟ್ಕೊಳ್ಬೇಕು, ಸಾಮರ್ಥ್ಯ ಮತ್ತೆ ಫೋಕಲ್ ಲೆಂತ್ಗೆ ಇರೋ ರಿಲೇಷನ್ ಅಥವಾ ಸಾಮರ್ಥ್ಯ, ಮಸೂರದ ಸಾಮರ್ಥ್ಯ ಮತ್ತು ಸಂಗಮ ದೂರಕ್ಕೆ ಇರೋ ಫಾರ್ಮುಲಾವನ್ನ ನೆನ್ಪಿಟ್ಕೊಂಡು ಹಾಕಬೇಕು. ಇದನ್ನ ಆಲ್ರೆಡಿ ಮುಂಚೆನೆ ನೀವು ಕಲ್ತಿದ್ದೀರಾ, ಹೌದಾ? ನೆಕ್ಸ್ಟ್ ಅಲ್ಲಿ ನೋಡಿ, ಸಮೀಪ ದೃಷ್ಟಿಯ ದೂರ ಬಿಂದುವು ಕಣ್ಣಿನ ಮುಂದಿನಿಂದ 80 ಸೆಂಟಿಮೀಟರ್ ಆಗಿದೆ. ಯಾವ ಸ್ವಭಾವದ ಮತ್ತು ಯಾವ ಸಾಮರ್ಥ್ಯದ ಮಸೂರದಿಂದ ಈ ದೋಷ ಸರಿಪಡಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಸಾಮರ್ಥ್ಯವನ್ನು ಕಂಡುಹಿಡಿಬೇಕು, ದೋಷ ಸರಿಪಡಿಸೋದಕ್ಕೆ ಯಾವ ಮಸೂರ ಯೂಸ್ ಮಾಡ್ತೀರಾ ಅನ್ನೋದನ್ನು ಕೂಡ ಏನ್ ಮಾಡ್ಬೇಕು? ಬರಿಬೇಕು. ಸಮೀಪ ದೃಷ್ಟಿಯ ದೂರ ಬಿಂದುವು ಕಣ್ಣಿನ ಮುಂದಿನಿಂದ 80 ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಾವು ವಸ್ತುವಿನ ದೂರ ಹಾಗೂ ಬಿಂಬದ ದೂರವನ್ನ ಬರಿಬೇಕು. ವಸ್ತುವಿನ ದೂರವನ್ನ ಇಲ್ಲಿ ನೋಡಿ, ಇಲ್ಲಿ ಸಮೀಪ ದೃಷ್ಟಿಯ ದೂರ ಬಿಂದುವು ಕಣ್ಣಿನ ಮುಂದಿನಿಂದ 80 ಸೆಂಟಿಮೀಟರ್ ಆಗಿದೆ. ಸೊ ಅದನ್ನ ನಾವು ವಿ ಅಂತ ತಗೊಳ್ತೇವೆ, ಡಿಸ್ಟೆನ್ಸ್, ಆಯ್ತಾ? ಯು ಅನ್ನ ಇನ್ಫಿನಿಟಿ ಅಂತ ತಗೊಳ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಅಲ್ಲಿ ಫೋಕಲ್ ಲೆಂತ್ ಎಫ್ ಏನಾಯ್ತು ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ನಂತರ
ಸಾಮರ್ಥ್ಯವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇವೆರಡು ಫಾರ್ಮುಲಾನು ಲೈಟ್ ಚಾಪ್ಟರ್ ಅಲ್ಲಿ ಬಂದಿದೆ. ಸೊ 1/f is equal to 1/v minus 1/u. ಇದು ಯಾವುದರ ಫಾರ್ಮುಲಾ? ದಿಸ್ ಇಸ್ ದಿ ಫೋಕಲ್ ಲೆಂತ್ ಫಾರ್ಮುಲಾ ಫಾರ್ ಲೆನ್ಸ್. ಹೌದಾ? ಲೆನ್ಸಿಗೆ ಅದು ಕಾನ್ವೆಕ್ಸ್ ಅಂದ್ರೆ ಪಿನ ಮಸೂರ ಆದ್ರೂ ಆಗಿರಬಹುದು ಅಥವಾ ನಿಮ್ನ ಮಸೂರ ಆದ್ರೂ ಆಗಿರಬಹುದು. ಫಾರ್ಮುಲಾ 1/f is equal to 1/v minus 1/u ಅಂತ ಹೇಳ್ತೇವೆ. ಇದೇ ಫಾರ್ಮುಲಾವನ್ನ ಏನ್ ಮಾಡ್ತೇವೆ? ಬಳಸ್ತೇವೆ. ನೆಕ್ಸ್ಟ್ ಅಲ್ಲಿ ನೋಡಿ, ಇನ್ಫಿನಿಟಿ ಅಂದ್ರೆ ಅನಂತದಲ್ಲಿ, ಅನಂತ ದೂರದಲ್ಲಿ ವಸ್ತು ಇದೆ ಅಂತ ಅರ್ಥ. ಆಯ್ತಾ? ಇದು ವಸ್ತುವಿನ ದೂರ ಆದ, ಇದು ಬಿಂಬದ ದೂರ. ಸೊ ನೋಡಿ, ಈ ಫಾರ್ಮುಲಾದಲ್ಲಿ ಹಾಕಿ 1/v minus 1/u is equal to 1/f. 1/v ಎಷ್ಟಿದೆ? 80 ಸೆಂಟಿಮೀಟರ್ ಇದೆ. ಮೈನಸ್ 1/ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ ಅನಂತ. ಸೊ 1/ಇನ್ಫಿನಿಟಿ ವ್ಯಾಲ್ಯೂ ಯಾವಾಗ್ಲೂ 0 ಅಂತ ಹೇಳ್ತೇವೆ. ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. 1/ಇನ್ಫಿನಿಟಿ is equal to 0. ಸೊ ಇದು 0 ಆಯ್ತು. ನೆಕ್ಸ್ಟ್ ಅಲ್ಲಿ 1/f is equal to ಏನ್ ಮಾಡಿದ್ದೇವೆ? ಮೈನಸ್ 1/80 ಅಂತ ಮಾಡಿದ್ದೇವೆ. ಹೀಗೆ ಮಾಡಿ ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? ಎಫ್ ವ್ಯಾಲ್ಯೂ 0.8 ಮೀಟರ್ ಬಂತು. ಇದೇನಿದು? ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇಸ್ ಮೈನಸ್ 0.8 ಮೀಟರ್. ಈಗ ಇದನ್ನ ಬಳಸಿಕೊಂಡು ಏನ್ ಮಾಡ್ಬೇಕು? ಕೇಳಿದ್ದು ಫೋಕಲ್ ಲೆಂತ್, ಲೆನ್ಸಿನ ಫೋಕಲ್ ಲೆಂತ್ ಅನ್ನ ಕೇಳಲಿಲ್ಲ, ಲೆನ್ಸಿನ ಪವರ್, ಸಾಮರ್ಥ್ಯ ಏನು ಅಂತ ಕೇಳಿದ್ದಾರೆ. ಹಾಗೆ ಯಾವ ಲೆನ್ಸ್ ಯೂಸ್ ಮಾಡ್ತೇವೆ ಅಂತ ಕೇಳಿದ್ದಾರೆ. ಸಾಮರ್ಥ್ಯಕ್ಕೆ ಫಾರ್ಮುಲಾ ಏನು? P is equal to 1/f. 1/, ಫೋಕಲ್ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀರಾ, ಮೈನಸ್ 0.8. ಫೋಕಲ್ ಲೆಂತ್ ಅಂದ್ರೆ ಸಂಗಮ ದೂರ. ಸೊ ಅದನ್ನ ಇಲ್ಲಿ ಹಾಕಿದ್ದೇವೆ. ನೆಕ್ಸ್ಟ್ ಅಲ್ಲಿ ಏನ್ ಬಂದಿದೆ? ಮೈನಸ್ 1.25 ಡಯಾಪ್ಟರ್ ಅಂತ ಬಂತು. ಇದು ಏನಿದು? ಪವರ್ ಆಫ್ ಲೆನ್ಸ್ ಇಸ್ ಮೈನಸ್ 1.25 ಡಯಾಪ್ಟರ್ ಅಂತ ಬಂತು. ನೋಡಿ ಇಲ್ಲಿ ಇದು ಆನ್ಸರ್. ಪವರ್, ಸಾಮರ್ಥ್ಯ ಏನೋ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಈ ದೋಷವನ್ನ ಸರಿಪಡಿಸೋದಿಕ್ಕೆ ಯಾವ ತರದ ಮಸೂರ ಅಂತ ಕೇಳಿದ್ದಾರೆ. ಇಲ್ಲಿ ಸಮೀಪ ದೃಷ್ಟಿ ಅಂತ ಬಂದಿದೆ. ಸೊ ಇಲ್ಲಿ ದೋಷ ಇರೋದು ಸಮೀಪ ದೃಷ್ಟಿ. ಹೌದಾ? ಹಾಗಾದ್ರೆ ಸಮೀಪ ದೃಷ್ಟಿ ದೋಷ ಸರಿಪಡಿಸೋದಿಕ್ಕೆ ನಾವು ಯಾವ ಮಸೂರವನ್ನ ಯೂಸ್ ಮಾಡ್ತೇವೆ? ನಾವು ಇಲ್ಲಿ ನಿಮ್ನ ಮಸೂರವನ್ನ ಬಳಸ್ತೇವೆ. ಹೌದಾ? ಇಲ್ಲಿ ನಾವು ನಿಮ್ನ ಮಸೂರವನ್ನ ಬಳಸ್ತೇವೆ. ಸೊ ಇದು ಆನ್ಸರ್. ಇದಿಷ್ಟು ಆನ್ಸರ್ ಅನ್ನ ಬರೀತೇವೆ. ಫೋಕಲ್ ಲೆಂತ್, ಪವರ್ ಅಂಡ್ ವಿಚ್ ಲೆನ್ಸ್ ಇಸ್ ಯೂಸ್ಡ್ ಟು ಕರೆಕ್ಟ್ ದಿಸ್ ಪ್ರಾಬ್ಲಮ್. ಸೊ ಯಾವುದು? ನಿಮ್ನ ಮಸೂರ. ಹಾಗಾದ್ರೆ ಇದು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಆಯ್ತಾ? ಸೊ ನೋಡಿ, ಇವಿಷ್ಟು ಕ್ವಶನ್ಸು ಮ್ಯಾಕ್ಸಿಮಮ್ ಆಗಿ ಬರೋ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೇನೆ. ಇದಿಷ್ಟರಲ್ಲೇ ಕೇಳ್ತಾರೆ ಅಂತಲ್ಲ, ಇದಿಷ್ಟನ್ನ ಬಿಟ್ಟು ಬೇರೆ ಕ್ವಶನ್ಸ್ ಕೂಡ ಬರಬಹುದು. ಯಾಕಂದ್ರೆ ಈ ಅಧ್ಯಾಯದಲ್ಲಿ ಕೇಳುವಂತ ಕ್ವಶನ್ಸ್ ಅನ್ನ ತುಂಬಾ ವೆರೈಟಿ ಟೈಪ್ ಅಲ್ಲಿ ವೆರೈಟಿ ಕ್ವಶನ್ಸ್ ಅನ್ನ ಕೇಳಬಹುದು ಇದ್ರಲ್ಲಿ. ಆಯ್ತಾ? ಯಾಕಂದ್ರೆ ಸಬ್ ಕಾನ್ಸೆಪ್ಟ್ ತುಂಬಾ ಇದೆ. ಹೌದಾ? ನೀವು ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವ ಯಾವ ವಿದ್ಯಮಾನಗಳು ಬೆಳಕಿನ ವಕ್ರೀಭವನದಿಂದ ಉಂಟಾಗತ್ತೆ, ಯಾವ್ಯಾವುದು ಬೆಳಕಿನ ಚದುರುವಿಕೆಯಿಂದ ಉಂಟಾಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಕೆಲವೊಂದ್ಸಲ ನೀವೇನ್ ಮಾಡ್ತೀರಾ? ಆಕಾಶದ ಬಣ್ಣ ನೀಲಿ ಏಕೆ ಅಂತ ಕೇಳಿದ್ರೆ ಅಲ್ಲಿ ಚದುರುವಿಕೆ ಬರೀತೀರಾ, ಇಲ್ಲಿ ಬೆಳಕಿನ ವಕ್ರೀಭವನ ಬರೀತೀರಾ. ಹಾಗಾಗಬಾರ್ದು. ಯಾವುದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅನ್ನೋದನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಅದಕ್ಕೆ ಏನ್ ಆನ್ಸರ್ ಬರಿಬೇಕು ಅನ್ನೋದನ್ನ ಥಿಂಕ್ ಮಾಡಿ ಬರೀರಿ. ಕೆಲವೊಂದ್ಸಲ ಈಗ ನಾನು ಲಾಸ್ಟ್ ಅಲ್ಲಿ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೆ ಅಲ್ವಾ, ಆ ತರದ್ದನ್ನು ಕೇಳಬಹುದು. ಸೊ ಅದನ್ನು ಕೂಡ ಕರೆಕ್ಟ್ ಆಗಿ ತಿಳ್ಕೊಂಡು ಎಕ್ಸಾಮ್ ಅಲ್ಲಿ ಬರೀರಿ. ಇಲ್ಲಿಗೆ ಈ ಅಧ್ಯಾಯ ಮುಗಿತಾ ಇದೆ. ಸೊ ಈ ಅಧ್ಯಾಯದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದ್ರೆ ಕಣ್ಣಿನ ರಚನೆ ಹಾಗೂ ಕಾರ್ಯ, ಹಾಗೆ ಕಣ್ಣಿನ ಸಾಮರ್ಥ್ಯ, ನೆಕ್ಸ್ಟ್ ಅಲ್ಲಿ ಕಣ್ಣಿನ ಸಾಮರ್ಥ್ಯ ಅಂದ್ರೆ ಏನು, ಹಾಗೆ ಯಾವ ಯಾವ ತರದ ದೋಷಗಳು ಬರುತ್ತೆ, ಆ ದೋಷಗಳನ್ನ ಹೇಗೆ ಸರಿಪಡಿಸ್ಕೊಂಡು ಹೋಗ್ಬೇಕು, ಹಾಗೆ ಅವುಗಳಿಗೆ ಪರಿಹಾರ ಏನು ಮತ್ತೆ ಕಾರಣಗಳು ಏನು ಅನ್ನೋದನ್ನ ಕಲ್ತಿದ್ವಿ. ನೆಕ್ಸ್ಟ್ ಅಲ್ಲಿ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನವನ್ನ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದೀರಾ?
ಬೆಳಕಿನ ವಿದ್ಯಮಾನಗಳು, ಬೆಳಕಿನ ಚದುರುವಿಕೆ ಬಗ್ಗೆ ಕಲ್ತಿದ್ದೇವೆ. ಆ ವಿದ್ಯಮಾನಗಳನ್ನ, ನೈಸರ್ಗಿಕ ವಿದ್ಯಮಾನಗಳು ಉಂಟಾಗೋದಕ್ಕೆ ಯಾವ ಯಾವ ವಿದ್ಯಮಾನಗಳು ಈ ಚದುರುವಿಕೆ ಹಾಗೂ ವಕ್ರೀಭವನದಿಂದ ಉಂಟಾಗತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಹಾಗೆ ಕೆಲವೊಂದು ಸಮಸ್ಯೆಯನ್ನು ಕೂಡ ಏನ್ ಮಾಡಿದ್ದೇವೆ, ಪರಿಹಾರ ಮಾಡಿದ್ದೇವೆ. ಓಕೆ, ಇವತ್ತಿಗೆ ಈ ಅಧ್ಯಾಯ ಮುಗೀತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಅಧ್ಯಾಯದೊಂದಿಗೆ ಬೇರೆ ಅಧ್ಯಾಯವನ್ನ ಸ್ಟಡಿ ಮಾಡೋಣ, ಆಯ್ತಾ? ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಈಗ ಎಂಡ್ ಮಾಡ್ತಾ ಇದ್ದೇನೆ.